ಸೊ ವೆಲ್ಕಮ್ ಟು ಮೈ ಹೋಮ್ ಗಾಯ್ಸ್. ಫುಲ್ ಸೇಫ್ಟಿ ಆಗಿರ್ಲಿ ಅಂತ ಫುಲ್ ಗ್ರಿಲ್ ಮಾಡಿ ಹಾಕೊಂಡ್ರೆ ಒಂದ್ 100 ಲೈಟ್ ಇರ್ಬೇಕು ಆಯ್ತಾ ಮನೆ, ಅಷ್ಟು ಲೈಟ್ಗಳಿದಾವೆ ಮಾತ್ರ. ಬಟ್ ಇದು ನಂದಲ್ಲ, ನಿಮ್ಮೆಲ್ಲಾರ್ದು 2 ವರ್ಷ ಇದ್ದಿದ್ ಮನೆಗಳಕ್ಕಿಂತ ಈ ಮನೆ ಸಿಕ್ಕಾಪಟ್ಟೆ ದೊಡ್ಡ ಮನೆ. ನಮ್ಗೆ ಇದೊಂದೇ ದೇವ್ರ ಮನೆ, ಇಷ್ಟು ದೊಡ್ಡ ದೇವ್ರ ಮನೆ. ನಮ್ಗೆ ಎಲ್ರು ಕೇಳ್ತೀರಾ, ಕಮೆಂಟ್ ಮಾಡ್ತೀರಾ, ಬ್ರೋ ತೇಜ್ ಫೋಟೋ ನೀವು ಫೋಟೋ ಯಾಕೆ ಹಾಕೊಂಡಿಲ್ಲ ಅಂತ. ನಾನ್ ಇರೋ ತನಕನೂ ಬಿಡಲ್ಲ, ನಾನ್ ಸತ್ತ ಮೇಲೆ ನೀನ್ ತೆಗಿಬೇಕು, ಅಲ್ಲಿ ಗಂಟೆ ಇದೆ ನನ್ನ ಜೊತೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತು ತಮಿಳಲ್ಲಿ ನೋಡ್ತೀರಾ. ಸೊ ಇವತ್ತು ನಮ್ಮ ಮನೆಯ ಹೋಮ್ ಟೂರ್ ಮಾಡ್ತಿದೀವಿ. ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತಿದ್ರಿ ಬ್ರೋ ಹೋಮ್ ಟೂರ್ ಅಂತ. ಸೊ ನಾನು ಮಾಡ್ಬೇಕಿತ್ತು, ಸೊ ನಮ್ಮ ಮನೆ ಸೆಟ್ ಆಗಿರಲಿಲ್ಲ. ಸೊ ಇವಾಗ ಸ್ವಲ್ಪ ಚೂರು ಸೆಟ್ ಆಗಿದೆ ಅಷ್ಟೇ, ನನ್ನ ರೂಮ್ ಸೆಟ್ ಆಗಿಲ್ಲ. ಸೊ ಎಲ್ಲಾ ತೋರಿಸ್ತೀನಿ ಇವತ್ತು ನಮ್ಮ ಹೋಮ್ ಟೂರ್. ಓಕೆನಾ ಡನ್ ಮಾಡೋಣ ಹೋಮ್ ಟೂರ್. ಫಸ್ಟ್ ಇಲ್ಲಿಯೇ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಹಿಂಗೆ ನಮ್ಮ ಮನೆ ಬರ್ಬೇಕಲ್ವಾ. ಸೊ ಇದು 5th ಫ್ಲೋರ್, ಬನ್ನಿ ನಾನು ತೋರಿಸ್ತೀನಿ ನಿಮಗೆ. ಇದು 5th ಫ್ಲೋರ್ ನಮ್ಮ ಮನೆ ಇರೋದು, ತುಂಬಾ ಟಾಪ್ ಅಲ್ಲಿ ಇದೆ. ಅರೆ ಈ ಲಿಫ್ಟ್ ಗೈಸ್ ನಮ್ಮ ಹಳೆ ಮನೆ ಲಿಫ್ಟ್ ತರ ಏನು ಸ್ಲೋ ಇಲ್ಲ, ಫಾಸ್ಟ್ ಆಗಿ ಬರುತ್ತೆ, ಫಾಸ್ಟ್ ಆಗಿ ಕೆಳಗೆ ಹೋಗುತ್ತೆ. ನಾವ್ ಹೆಂಗ್ ಹೋಗ್ತೀವಿ ಅಂತ ಗೊತ್ತಾಗಲ್ಲ. ಸೊ ಒಂದೇ ಒಂದು ಲಿಫ್ಟ್ ಏನೋ ಪ್ರಾಬ್ಲಮ್ ಬಂದ್ಬಿಟ್ರೆ ನಮ್ಗೆ ಕೆಳಗಡೆ ಹೋಗೋದಕ್ಕೆ ಸಿಕ್ಕಾಬಿಡೆ ಕಷ್ಟ ಆಗುತ್ತೆ. ಯಾಕಂದ್ರೆ 5th ಫ್ಲೋರ್ ಗೈಸ್ ನಾವು ಇರೋದು. 5ನೇ ಫ್ಲೋರ್ ಮೇಲೆ ಟೆರೆಸ್, ಮೇಲೆ ಡೈರೆಕ್ಟ್ ಟೆರೆಸ್ ಇದೆ. ಇದು 5th ಫ್ಲೋರ್. ಲಿಫ್ಟ್ ಹೆಂಗಿದೆ, ಲಿಫ್ಟ್ ಇದೆಯಾ. ಸೊ ಇದು ನಮ್ಮ ಲಿಫ್ಟ್, ನಮ್ಮ ಮನೆಯ ಲಿಫ್ಟ್. ಸೊ ತುಂಬಾ ಚೆನ್ನಾಗಿದೆ, ಬಟ್ ತುಂಬಾ ಚಿಕ್ಕ ಸ್ಪೇಸ್ ಆಯ್ತು ಆಕ್ಚುಲಿ. ನಮ್ಗೆ ಚೆನ್ನಾಗಿದೆ, ಬಟ್ ತುಂಬಾ ಚಿಕ್ಕ ಸ್ಪೇಸ್ ಆಯ್ತು. ಇಟ್ಸ್ ಓಕೆ. ಅಂಡ್ ಇದು ನಮ್ಮನೆ ಬಾಲ್ಕನಿ ನೋಡ್ರಿ, ಇಷ್ಟೇ ಇದೆ ಬಾಲ್ಕನಿ, ತುಂಬಾ ಚಿಕ್ಕ ಬಾಲ್ಕನಿ ಇದು. ಸೊ ಹಿಂಗೇ ನಡ್ಕೊಂಡ್ ಬರ್ಬೇಕು ನಮ್ಮ ಮನೆಗೆ. ಚೆನ್ನಾಗಿದೆ ನಮ್ಮ ಬಾಲ್ಕನಿ, ಇಷ್ಟೇ ಚಿಕ್ಕ ಪ್ಲೇಸ್. ಹಿಂಗೇನು ದೊಡ್ಡ ಬೇಕು ಅಂತ ಅನ್ಸುತ್ತಾ? ನನ್ ಮನೆ ಒಳಗಡೆ ಕೆಲಸ, ಈಚೆನ್ ಕೆಲಸ ಇರೋಲ್ಲ, ಹಂಗಾಗಿ ಸಾಕು. ಆಚೆ ಕಡೆ ಓಪನ್ ವಿಂಡೋ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ, ಲಾಕ್ ಆಗಿದೆ ಒಳಗಡೆಯಿಂದ. ಸೊ ನೋಡಿ ಬಿಲ್ ಆಚೆ ಕಡೆ ಕೂರ್ಸ್ಕೊಂಡಿದ್ವಿ ನಾವು. ಸೊ ಮುಂಚೆ ಬಿಲ್ ನಮ್ಗೆ ಇಲ್ಲಿ ಕೊಟ್ಟಿದ್ರು, ಓಕೆನಾ. ನೋಡಿ ಇಲ್ಲಿ ಬೆಲ್ ಕೊಟ್ಟಿದ್ರು. ಸೊ ನಮ್ಗೆ ಇಲ್ಲಿ ಬೆಲ್ ಬೇಡ, ಯಾಕಂದ್ರೆ ಗೇಟ್ ಹಾಕ್ಬಿಟ್ರೆ ಮನೆಗೆ ಬಂದು ಗೇಟ್ ಬೆಲ್ ಮಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವೇನ್ ಮಾಡ್ಕೊಂಡ್ವಿ, ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹಂಗಿಂದ ಎಕ್ಸ್ಟೆಂಡ್ ಮಾಡ್ಕೊಂಡು ಇಲ್ಲಿಗೆ ಬೆಲ್ ಹಾಕ್ಸ್ಕೊಂಡಿದೀವಿ. ಅಕಸ್ಮಾತ್ ಯಾರೋ ನಾವು ಮನೆಗೆ ಬರೋದಾಗಿದೆ, ಯಾರೋ ನಮ್ಮ ಫ್ರೆಂಡ್ಸ್, ನಮ್ಮ ರಿಲೇಟಿವ್ಸ್, ಯಾರೋ ಕೊರಿಯರ್ ಏನೋ ಬಂದು ಅಂದ್ರೆ ಇಲ್ಲಿ ಬೆಲ್ ಮಾಡ್ರೆ ಸಾಕು, ಒಳಗೆ ಕೇಳುತ್ತೆ. ಅದಕ್ಕೆ ಆಚೆ ಕಡೆ ಇಲ್ಲಿ ಮಾಡಿಸ್ಕೊಂಡ್ವಿ ನಾವು. ಅಂಡ್ ಇಲ್ಲಿ ನೋಡಿ ಫುಲ್ ಸೇಫ್ಟಿ ಆಗಿರ್ಲಿ ಅಂತ ಫುಲ್ ಗ್ರಿಲ್ ಮಾಡಿಸ್ಕೊಂಡಿದೀವಿ. ನೋಡ್ಬೋದು ನೋಡ್ರಿ, ಫುಲ್ ಗ್ರಿಲ್ ಇದೆ. ನಾಕ್ ಮಾಡ್ಕೊಂಡ್ಬಿಟ್ರೆ ಯಾವನು ಬರಕಾಗಲ್ಲ. ಹೌದು, ಬೀಗ ಹಾಕ್ಬೇಕು ಆಕ್ಚುಲಿ. ಬಟ್ ನೋಡಿ ಯಾರು ಕೂಡ ಒಳಗ್ ಬರಕಾಗಲ್ಲ, ಫುಲ್ ಸೇಫ್ಟಿ ಇದೆ. ಅಂಡ್ ನಾನೆಲ್ಲ ಆಚೆ ಹೋಗ್ಬೇಕಾರೆ, ಇಲ್ಲ ನಾನೆಲ್ಲ ಆಚೆ ಹೋದ್ರೆ ನಮ್ಮ ಒಬ್ಬರೇ ಮನೇಲಿ ಇರ್ತಾರೆ. ಸೊ ಆ ಟೈಮಲ್ಲಿ ನಮಗೆ ಸಿಕ್ಕಾಬಿಟ್ಟು ಸೇಫ್ಟಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಫುಲ್ ಗ್ರಿಲ್ ಹಾಕ್ಸ್ಬಿಟ್ಟಿದೀವಿ ನೋಡ್ರಿ, ಸೇಫ್ಟಿ ಫಾರ್ಮ್ ಇಂಡಿಯಾ ಒಳಗಡೆ. ಸೊ ಅಕಸ್ಮಾತ್ ಏನೋ ಕುಸನೆ ಊಟ ಮಾಡಿಲ್ಲ ಅಂತಂದ್ರೆ ಗೇಟ್ ಹಾಕ್ಬಿಟ್ಟು ಬಾಗ್ಲ ಹಾಕ್ಬಿಡ್ತೀವಿ, ಆಚೆನೇ ಇರ್ಬೇಕು ಕಳ್ಕೊಂಡು. ಆತರ ನಾವು ಮಾಡಿರ್ತಾರೆ ನಿನಗೆ ಒಂದ್ ಸೈಡ್ ಮಾಡಿದಾಗ ಸುಮ್ಮನೆ ಹೂ ಅಂತ ಹೇಳಿ ಕಳ್ಳಿ. ಆಮೇಲೆ ನೋಡ್ರಿ ಇಲ್ಲಿ ನಮ್ಮ ಬಾಲ್ಕನಿ, ನಮ್ಮ ಮನೆ ಆಚೆ ಕಡೆ ಬಾಲ್ಕನಿ. ಇದು ತುಂಬಾ ಪುಟಾಣಿ ಆಗಿದೆ. ಅಂಡ್ ಇಲ್ಲಿ ನೋಡ್ರೆ ನಿಮ್ಗೆ ಸಿಲಿಂಡರ್ ಕೊಟ್ಟಿದ್ದಾರೆ 2. ಸೊ ನಾವು ಇಲ್ಲಿ ಆಚೆ ಕಡೆ ಕನೆಕ್ಷನ್ ಮಾಡ್ಕೊಂಡಿದೀವಿ, ಇಲ್ಲಿ ಹೋಲ್ ಮಾಡ್ಕೊಂಡು ಅವೇನೆ ನೋಡಿ. ಇಲ್ಲ ಓಲೆ ಇಲ್ಲಿ ಆಚೆ ಹೋಲ್ ಮಾಡಿಸ್ಕೊಂಡು ಇಲ್ಲಿ ಆಚೆ ಕಡೆ ಸಿಲಿಂಡರ್ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಒಳಗಡೆ ಇಟ್ಕೊಳ್ಳೋದು ಬೇಡ, ಡೇಂಜರ್ ಅಂತ ಕಾರಣಕ್ಕೋಸ್ಕರ ಆಚೆ ಕಡೆ ಇಟ್ಕೊಂಡಿದ್ದೀವಿ ಸಿಲಿಂಡರ್ನ. ಸೊ ಇಲ್ಲಿ ಇಷ್ಟು ಸ್ಪೇಸ್ ಇದೆ. ಅಂಡ್ ಇಲ್ಲೊಂದು ಟ್ಯಾಪ್ ಕೊಟ್ಟಿದ್ದಾರೆ ವಾಟರ್ ಬರೋದಕ್ಕೆ. ಸೊ ವಾಷಿಂಗ್ ಮಿಷಿನ್ ಇಲ್ಲಿ ಇಕ್ಕೊಂಬೋದು. ನಮ್ದು ವಾಷಿಂಗ್ ಮಿಷಿನ್ ದೊಡ್ಡದಾಗಿದೆ, ಅದಕ್ಕೆ ಆಚೆ ಕಡೆ ಇಟ್ಕೊಂಡಿದ್ದೀವಿ ನಾವು. ಸೊ ಇದೊಂದು ಚಿಕ್ಕ ಸ್ಪೇಸ್ ಕೊಟ್ಟಿದ್ದಾರೆ. ಅಂಡ್ ನಮ್ಮ ಅಮ್ಮಂದು ಐಟಮ್ ನೋಡ್ರಿ ಇಲ್ಲೇ ಇದಾವೆ ಪಾಟ್ಗಳು. ಸೊ ಅದಿಲ್ಲ ಅಂತ ನಮ್ಮ ಅಮ್ಮ ಬಾಳಲ್ಲ, ಇನ್ನು ಇದೆ ಆಕ್ಚುಲಿ. ಇಷ್ಟು ಸಾಕಾಗಿ ತರಿಸಿಕೊಂಡಿದ್ದೀನಿ, ಮಿಕ್ಕಿದೆಲ್ಲ ಆಮೇಲೆ ಇದೆ, ಅದು ತರಬೇಕು ಅದನ್ನ. ಸೊ ನಮ್ಮ ಅಮ್ಮಂಗೆ ಏನಕ್ಕೋ ಗೊತ್ತಿಲ್ಲ ಗೈಸ್, ಪಾಟು ಗಿಡಗಳು ಇವೆಲ್ಲ ನಮ್ಗೆ ಸಿಕ್ಕಾಬಿಟ್ಟು ಇಷ್ಟ. ಹಳ್ಳಿ ಜನ ಅಲ್ವಾ, ಸೊ ಒಳ್ಳೆ ಗಿಡಗಳು ಹೂವುಗಳು ಎಲ್ಲ ತುಂಬಾ ಇಷ್ಟ. ನಮ್ಮನೆ ತಾವ್ ಇದೆಯಲ್ಲ ನೋಡಿದಿಲ್ಲ, ಮಸ್ತ್ ಆಗಿದೆ. ಅಟ್ಲೀಸ್ಟ್ ಒಂದ್ 2 ಇರ್ಬೇಕು ಗಿಡಗಳು ಮನೆ ಹತ್ರ, ಅದಕ್ಕೋಸ್ಕರ ತಂದು ಇಟ್ಕೊಂಡಿದೀನಿ. ಅಲ್ಲಿದ್ದಾವ ಇನ್ನೂ ತರಬೇಕು, ಒಬ್ಳೆ ಗಾಡಿ ತರಕಾಗಲ್ಲ. ನೀನ್ ಯಾವಾಗ ಫ್ರೀ ಐತಿ ಅವಾಗ ಆಟೋದಲ್ಲಿ ಎತ್ಕೊಂಡ್ ಬರ್ಬೇಕು. ಅದಕ್ಕೆ ಆತರ ನಮ್ಮ ಗಿಡಗಳು ಸಿಕ್ಕಾಬಿಟ್ಟು ಇಷ್ಟ. ಯಾಕಂದ್ರೆ ನಮ್ಮ ಮನೆ ಪಕ್ಕದಲ್ಲೇ ಕೆಳಗಡೆ ಒಂದಿದೆ ಗೈಸ್, ಒಂಥರ ನರ್ಸರಿ ಇದೆ. ಸೊ ನಮ್ಮ ಅಮ್ಮ ಗೊತ್ತಿಲ್ಲ ಯಾವ ಟೈಮಲ್ಲಿ ನಮ್ಮ ತಲೆ ಕೆಡುತ್ತೆ ಅಂತ ತಗೊಂಡ್ಬಿಡ್ತಾರೆ, ಹೇಳಕ್ಕಾಗಲ್ಲ. ಸೊ ಬನ್ನಿ, ಇದು ನಮ್ಮ ಮನೆಗೆ ಮಾಮ ಎಲ್ರು ವೆಲ್ಕಮ್ ಮಾಡ್ಕೊಳ ನಮ್ಮ ಮನೆಗೆ. ಸೊ ವೆಲ್ಕಮ್ ಟು ಮೈ ಹೋಮ್ ಗಾಯ್ಸ್. ಬನ್ನಿ ವಿ ಫ್ಯಾಮಿಲಿ ಎಲ್ಲರೂ ದಯವಿಟ್ಟು ಎಲ್ಲರೂ ಬನ್ನಿ, ಬಲ್ಗಾಲಿಟ್ಟು ಒಳಗಡೆ ಬನ್ನಿ. ಸೊ ಇಲ್ಲಿ ನೋಡ್ಬೋದು ನೀವು, ಸುಮಾರು ಲೈಟ್ಗಳು ಹಾಕ್ಬಿಡಿದ್ದಾರೆ ಗೈಸ್, ಓಕೆನಾ. ಫಸ್ಟ್ ಎಲ್ಲ ಲೈಟ್ಗಳು ಹಾಕ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಮನೆಗೆ ಲೈಟೇ ಬೇಡ ಆಕ್ಚುಲಿ, 4 ಗಂಟೆ 5 ಗಂಟೆ ಟೈಮ್ ಇವಾಗ. ಸೊ ಬೆಳಿಗ್ಗೆ ಸಿಕ್ಕಾಬಡೆ ಬರ್ತಿದೆ, ನಿಮಗೆ ತೋರ್ಸೋದಕ್ಕೋಸ್ಕರ ನಾನು ಹಾಕಿರೋ ಅಷ್ಟೇ ಲೈಟ್, ಬ್ಲೂ ಲೈಟ್ ಹಾಕೊಂಡ್ಯಾ. ಸೊ ಇಲ್ಲಿ ಸುಮಾರು ಲೈಟ್ಗಳಿದಾವೆ. ಸೊ ಲೆಕ್ಕ ಹಾಕೊಂಡ್ರೆ ಒಂದ್ 100 ಲೈಟ್ ಇರ್ಬೇಕು ಆಯ್ತಾ ಮನೆ, ಅಷ್ಟು ಲೈಟ್ಗಳಿದಾವೆ ಮಾತ್ರ. ಸೊ ಇದು ನಮ್ಮ ಮನೆ ಎಂಟ್ರೆನ್ಸ್ ನೋಡಿ. ಹಾಲ್ ಎಷ್ಟು ವಿಶಾಲವಾಗಿದೆ ನಮ್ಮ ಹಾಲ್, ಸ್ಪೇಷಿಯಸ್. ಅಂದ್ರೆ ನಾವು ಇಲ್ಲಿ ಇಷ್ಟು ವರ್ಷ ಇದ್ದಿದ್ ಮನೆಗಳಕ್ಕಿಂತ ಈ ಮನೆ ಸಿಕ್ಕಾಪಟ್ಟೆ ದೊಡ್ಡ ಮನೆ ನಮ್ದು. ಸೊ ಫಸ್ಟ್ ನಾವ್ ಇದ್ದಿದ್ದು ನಿಮ್ಗೆ ತೋರಿಸಿದೀನಿ ನಮ್ಮ ಹಳೆ ಮನೆಗಳು ಹೆಂಗಿತ್ತು ಅಂತ. ಬಟ್ ಇದು ಸ್ವಲ್ಪ ದೊಡ್ಡ ಮನೆ ಮಾಡಿದೀವಿ. ಸೊ ಚೆನ್ನಾಗಿರುತ್ತೆ ದೊಡ್ಡ ಮನೆ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ.
ಸೊ ಇದು ನೋಡ್ಬೋದು ತುಂಬಾ ದೊಡ್ಡ ಮನೆ. ಸೊ ಇದು ಎಲ್ ಶೇಪ್ ಸೋಫಾ ಗೈಸ್ ನಮ್ದು, ಓಕೆನಾ. ಸೊ ಇದು ಎಲ್ ಶೇಪ್ ಸೋಫಾನ ಇಲ್ಲಿ ಇಟ್ಬಿಟ್ರೆ ನಮ್ಮನೆ ಚಿಕ್ಕದಾಗ ಕಂಡ್ಬಿಡುತ್ತೆ. ಸೊ ಆ ಕಾರಣಕ್ಕೋಸ್ಕರ ಒಳ್ಳೆ ಟ್ರೈನ್ ಸೀಟ್ ಬರುತ್ತೆ, ಟ್ರೈನ್ ಸೀಟ್ಗಳು ಲೈನ್ ಜೋಡಿಸ್ಬಿಟ್ಟಿದೀವಿ. ಸೊ ಹಿಂಗಿದೆ ಸೋಫಾ, ಇಲ್ಲಿ ಹಿಂಗಿಟ್ಟಿದೀವಿ. ಅಂಡ್ ಇದು ಒಂದು ರೆಕ್ಲೈನರ್ ಸೀಟ್ ಇದೆ, ರೆಕ್ಲೈನರ್ ಸೋಫಾ, ಆರಾಮಾಗಿ ಮಲ್ಕೋಬಹುದು ಈ ಸೋಫಾದಲ್ಲಿ. ಸೊ ರೆಕ್ಲೈನರ್ ಸೋಫಾ ಇದೆ. ಸೊ ಇದು ಹಾಲ್ ನೋಡ್ಕೊಂಡ್ರು, ಹಾಲ್ನ ಏನು ಹಿಂದೆಗಡೆ ಬಾಕ್ಸ್ ಇದಾ. ಸೊ ಇದು ನನ್ನ ಶೂ ರ್ಯಾಕ್ ಬಂದಿಲ್ಲ ಗೈಸ್. ನಾನು ಶೂ ರ್ಯಾಕ್ ಬಂದಿಲ್ಲ ಅಷ್ಟೇ, ಇಲ್ಲಿ ನನ್ನ ಶೂ ರ್ಯಾಕ್ ಬರುತ್ತೆ ಈ ಕಡೆ. ಸೊ ಶೂ ಎಲ್ಲ ಅಲ್ಲಿಗೆ ಅರೇಂಜ್ ಮಾಡೋಕೆ ಇನ್ನೂ ಅರೇಂಜ್ ಮಾಡಕ್ ಆಗಿಲ್ಲ. ಸೊ ಅದನ್ನ ಅರೇಂಜ್ ಮಾಡ್ಬೇಕು. ಅಂಡ್ ಇದು ಸ್ಕ್ರೀನ್ ನಿಮ್ಗೆ ಗೊತ್ತಾ, ನಾವು ಓದೋಗ್ಲಾಗ ತಗೊಂಡ್ ಹಾಕಿದ್ವಿ. ಸೊ ಇದು ದೊಡ್ಡ ಸ್ಕ್ರೀನ್. ಅಂಡ್ ಈ ಕಡೆ ಬಂದ್ರೆ ಇದು ನಮ್ಮ ಟಿವಿ ಶೋ ಕೇಸ್. ಬಾಮ ಮದರ್ ಇಂಡಿಯಾ. ನನ್ನ ಹಳೆ ಮನೆಯಲ್ಲಿ ನಾವು ಅಮ್ಮ ಅವಳು ಜಂಗಲ್ ಫಾರೆಸ್ಟ್ ಮಾಡಿದ್ರು ಗೊತ್ತಾ ಗೈಸ್. ಸೊ ಈ ಟೈಮಲ್ಲಿ ನಾನೇ ಎಲ್ಲ ಫುಲ್ ಕ್ಲೀನ್ ಆಗಿ ಮಾಡಿರೋದು. ಸೊ ಏನು ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಫುಲ್ ಮಿನಿಮಲಿಸ್ಟಿಕ್ ಆಗಿ ಇಟ್ಟಿದ್ದೀನಿ. ಸೊ ಮೇಲೆ ಒಂದು ಚೂರು ಏನೋ ಚಿಕ್ಕ ಚಿಕ್ಕ ಐಟಮ್ಗಳು ಇಡಬೇಕು, ಎಲ್ಲ ಬಾಡ್ಲಿ ಕಾಣುತ್ತೆ ಮನೆ. ಸೊ ಅದನ್ನ ತಂದಿಡ್ತೀನಿ. ಅಂಡ್ CCTV ಕ್ಯಾಮ್ರಾ ಇಲ್ಲಿ ಇಟ್ಟಿದ್ದೀನಿ, ಮನೆ ಎಂಟ್ರೆನ್ಸ್ಗೆ ಕಾಣ್ಬೇಕಿರೋ ಅಂತ. ಸೊ ಇದು ನಾವು ಎಲ್ಲ ಮೇಲ್ಗಡೆ ಫಿಟ್ ಮಾಡಿ ಅನ್ಕೊಂಡೆ, ಬಟ್ ವೈಟ್ ಪೇಂಟ್ ಹೊಡೋರಲ್ಲ ಗಲೀಜ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಅಲ್ಲೇ ಇಟ್ಟಿದ್ದೀನಿ. ಸೊ ಹಿಂಗಿದೆ ನಮ್ಮ ಟಿವಿ ಶೋಕೇಸ್ ಹಿಂಗಿದೆ. ಸೊ ಇದು ನಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದಾಗ, ಸಾರಿ ಮೆಟ್ಟ ಇವೆಂಟ್ ಹೋದಾಗ ಇದನ್ನು ಕೊಟ್ಟಿದ್ದು. ಹಾ ನಿನಗಲ್ಲ ನಂದಿದು, ಇದು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ಕೊಟ್ಟಿದ್ದು. ಇದು ಕುಶನ್ ಇದು. ಅಂಡ್ ಇದು ನೀವೇ ಕೊಟ್ಟಿರೋದು ಸಿಲ್ವರ್ ಪ್ಲೇ ಬಟನ್. ಇದು ನಂದಲ್ಲ, ನಿಮ್ಮೆಲ್ಲಾರ್ದು. ಸೊ 1 ಲಕ್ಷ ಸಬ್ಸ್ಕ್ರೈಬರ್ ಆದಾಗ ನಂಗೆ ಇದು ಬಂದಿದ್ದು. ಬರೀ 1 ತಿಂಗಳಲ್ಲಿ 1 ಲಕ್ಷ ಮಾಡಿದೆ ನಾನು ಸಬ್ಸ್ಕ್ರೈಬರ್ಸ್. ಒಂಥರ ಪ್ರೌಡ್ ಫೀಲಿಂಗ್ ಐತಿ ಕನ್ನಡದಲ್ಲಿ. 1 ತಿಂಗಳು 1 ಲಕ್ಷ ಮಾಡೋದು ಸಿಕ್ಕಾಪಟ್ಟೆ ಟಫ್. ಬಟ್ ನೀವು ನಂಗೆ ಒಂದು ಭಿಕ್ಷೆ ಹಾಕಿದ್ದೀರಾ. ಸೊ ಇದು 1 ಲಕ್ಷಕ್ಕೆ ಇದು ಬಂದಿದೆ. ಇನ್ನೊಂದು 3 ಲಕ್ಷ ಬೇಕು ಫಾಲೋವರ್ಸ್, ಸಬ್ಸ್ಕ್ರೈಬರ್ ಸಾರಿ. ಸೊ ಬೇಗ ಮಾಡ್ಬಿಡಿ, ಬೇಗ ಇನ್ನೊಂದು ಗೋಲ್ಡ್ ಬಟನ್ ತಂದ್ಬಿಟ್ಟು ಇಲ್ಲಿ ಇಲ್ಲಾಂದ್ರೆ ಇಲ್ಲಿ ಮೇಲೆ ಇಟ್ಬಿಡ್ತೀನಿ ನೈಸ್. ಇದು ನಾವು ಅಪ್ಪ ಹತ್ರ ಇಟ್ಟಿನಿ, ಅಪ್ಪ ಇಲ್ಲಿ ಇರ್ತಾರಲ್ಲ, ಅದಕ್ಕೆ ನಾವು ಅಪ್ಪ ಹತ್ರ ಇಟ್ಟಿದ್ದೀನಿ ಇಲ್ಲಿ. ಸೊ ಇಲ್ಲಿ ನಾವು ಅಪ್ಪನ ಫೋಟೋನ ಹಾಕಿದೀವಿ. ಸೊ ಇದು ಒಳ್ಳೆ ಜಾಗ ಅಂತ ನಾವು ಅಮ್ಮ ಹೇಳಿದ್ದು. ಸೊ ಯಾಕಮ್ಮ ಹಿಂಗ್ ಇಡ್ಬೇಕು, ಅವ್ರಿಗೆ ಅಂತಾನೆ ಜಾಗ ಇರೋದು, ಆ ದಿಕ್ಕಲ್ಲೇ ಇಡ್ಬೇಕು ಅನ್ನೋದಕ್ಕೋಸ್ಕರ ಅಲ್ಲಿ ಇಡೋದು. ಸೊ ಅದಕ್ಕೆ ನಮ್ಮ ಅಮ್ಮ ಅದನ್ನ ಅಲ್ಲಿ ಇಟ್ಟಿದ್ದಾರೆ. ಸೊ ಇದು ನಮ್ಮ ಹಾಲ್ ನೋಡ್ಕೊಂಡ್ರಲ್ಲ. ಸೊ ಇದೆಲ್ಲ ಟಾಯ್ಸ್ ಇಡ್ತಾರೆ, ಎಲ್ಲ ಬರೀ ಕಸ ತುಂಬಿದೆ. ಇವೆಲ್ಲ ಕಸ ಅಲ್ಲ, ಅವೆಲ್ಲ ಐಟಮ್ಗಳು ಸುಮ್ಮನೆ ಹಂಗೆ ಇಟ್ಟಿದ್ದೀವಿ, ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗೈತೆ. ನನಗೆ ಆಕ್ಚುಲಿ ಇದು ಇಷ್ಟ ಆಯ್ತು. ನಮ್ಮ ಮನೆ ಇಷ್ಟು ವರ್ಷದಲ್ಲಿ ಇದ್ದಿದ್ದ ಮನೆಗಳಲ್ಲಿ ಇದು ಸ್ವಲ್ಪ ದೊಡ್ಡದಾಗಿದೆ ಟಿವಿ ಶೋಕೇಸು. ಅಂಡ್ ಟಿವಿ ತುಂಬಾ ಚಿಕ್ಕದಾಯ್ತು ಈ ಮನೆಗೆ. ಸೊ ನಾನು ಇದು ದೊಡ್ಡ ಟಿವಿ ತರ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ, ನೀವು ಹೇಳಿ ಗೈಸ್, ಕಮೆಂಟ್ ಮಾಡಿ ಹೇಳಿ, ಟಿವಿ ತರಬೇಕು ದೊಡ್ಡದು ಬೇಡವಾ ಅಂತ. ಅಂಡ್ ಇಲ್ಲಿ ನೋಡ್ರಿ ಲೈಟಿಂಗ್ ಇದೆ. ಸೊ ನೈಟ್ ಟೈಮಲ್ಲಿ ಕುತ್ಕೊಂಡು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿದೆ ಟಿವಿ ಶೋಕೇಸ್ ನಮ್ದು. ಸೊ ಗೈಸ್ ಇಷ್ಟು ದಿನ ನಾನು ಇದ್ದಿದ್ದ ಮನೆಗಳಲ್ಲಿ ಡೈನಿಂಗ್ ಏರಿಯಾ ಇರಲಿಲ್ಲ ಗೈಸ್. ಇದು ಹಾಲ್ ಅಲ್ಲಿ, ಇದು ಡೈನಿಂಗ್ ಏರಿಯಾ ಇಲ್ಲಿ. ಸೊ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸೊ ಇಲ್ಲೊಂದು ಡೈನಿಂಗ್ ಟೇಬಲ್ ತರಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಆರ್ಡರ್ ಕೂಡ ಮಾಡಕ್ ಹೋಗಿದ್ದೆ, ಆರ್ಡರ್ ಕೂಡ ಮಾಡಿದ್ದೆ. ಬಟ್ ಆಮೇಲೆ ತಲೆಗೆ ಬಂತು, ತುಂಬಾ ಇದು ಡೈನಿಂಗ್ ಟೇಬಲ್ ಬಿಡುತ್ತೆ, ಮನೆ ತುಂಬಾ ಚಿಕ್ಕದಾಗ್ಬಿಡುತ್ತೆ. ಅಂಡ್ ನಮ್ಗೆ ವಿಡಿಯೋಸ್ ಮಾಡೋದಾಗಿರ್ಲಿ, ಆ ಕಡೆ ಈ ಕಡೆ ಮಕ್ಳುಗಳೇ ಇರ್ತವೆ ಮನೆಗಳಲ್ಲಿ. ಸೊ ಆ ಕಡೆ ಕೂಡ ಹೋಗಿ ಬರೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಡೈನಿಂಗ್ ಟೇಬಲ್ ಬೇಡ ಅಂತ ನಾವು ಮನೇಲಿ ಅನ್ಕೊಂಡಿದ್ದೀನಿ. ಮನೆ ಹೇಳ್ತೀವ ಈಗಿನ ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ಮುಂದೆ ತಗೊಳ್ಳೋಂತ ಪರಿಸ್ಥಿತಿ ಬಂದು ತಗೊಳ್ಳೋಣ, ಈಗಿನ ಅವಶ್ಯಕತೆ ಇಲ್ಲ. ಸೊ ಗೈಸ್ ನೀವ್ ಹೇಳಿ, ಡೈನಿಂಗ್ ಟೇಬಲ್ ಇಲ್ಲಿ ಬರ್ಬೇಕಾ ಇಲ್ಲಾಂದ್ರೆ ಹಿಂಗೆ ಚೆನ್ನಾಗಿದೆ, ನೀವು ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಎಲ್ಲ ಹೇಳ್ತಾರಲ್ಲ, ಮನೆ ಆದಷ್ಟು ಕಾಲ್ ಖಾಲಿ ಇರ್ಬೇಕು, ಜಾಸ್ತಿ ಸಾಮಾನ್ಯ ಇರಬಾರ್ದು ಅಂತ. ಅದಕ್ಕೆ ನಾವು ಕಾಲ್ ಖಾಲಿ ಇಟ್ಕೊಂಡಿದ್ವಿ ಸ್ವಲ್ಪ. ಸೊ ಹಂಗೆ ಬನ್ನಿ ಗೈಸ್ ಈ ಕಡೆ. ಸೊ ಇಲ್ಲಿ ಬಂದ್ರೆ ಇಲ್ಲೊಂದು ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಕಸ್ಮಾತ್ ಏನೋ ಊಟ ಮಾಡಕ್ಕೆ ಬಂದಾಗ ಇಲ್ಲಿ ಆರಾಮಾಗಿ ಕೈ ತೊಳ್ಕೊಂಡು ಕೈ ಒರೆಸ್ಕೋಬಹುದು. ಇಲ್ಲಿ ಕೈ ತೊಳ್ಕೊಂಡು ಕೈ ಒರೆಸ್ಕೊ. ಇಲ್ಲ ಪಕ್ಕದಲ್ಲಿ ಕೊಟ್ಟಿದ್ದಾರೆ, ಅದೊಂದು ಡಿಸೈನ್ ಮಾಡಿದ್ರೆ ನಾನು ಇದು ನಮ್ಮ ಮದರ್ ಇಂಡಿಯಾ ಡಿಸೈನ್ ಮಾಡಿರೋದು ನೋಡ್ರಿ. ಯಾವ್ದೋ ಮಡಕೆಯಲ್ಲಿ ನೋಡ್ರಿ, ಇದು ಹಿಂಗಿರೋದು ಇದನ್ನ ಇದೇ ತರ ನೀವು ಒಳಗೆ ಇಟ್ಬಿಡೋರು ಹಿಂಗೆ, ಅದ್ರ ಮೇಲೆ ಇಟ್ಟಿಟ್ರು ಗೊತ್ತಾಗಲ್ಲ ಅಂತ. ಅದನ್ನ ಹಿಂಗ್ ಮುಚ್ಚಿಕ್ಬಿಟ್ರೆ ಗೊತ್ತಾಗಲ್ಲ. ನೋಡಿದ್ರ ಹ್ಯಾಕ್. ಇದೆಲ್ಲ ಮದರ್ ಇಂಡಿಯಾಗಳಿಗೆ ಮಾತ್ರ ಬರೋದು ಹ್ಯಾಕ್ಗಳು, ನಮ್ಮೆಲ್ಲ ಹ್ಯಾಕ್ ಬರಲ್ಲ ಇದು. ಸೊ ಇದು ಒಂದು ಸ್ಪೇಸ್ ನಂಗೆ ತುಂಬಾ ಇಷ್ಟ ಆಯ್ತು. ಇದೀಗ ಇಷ್ಟ ಆಯ್ತಾಗ ಇಷ್ಟ ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ಅಂಡ್ ಇಲ್ಲಿ ಒಂದು ಖಾಲಿ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಯಾಕೆ ಕೊಟ್ಟರು ಗೊತ್ತಿಲ್ಲ. ಅಕ್ವೇರಿಯಂ ಕರೆಕ್ಟ್ ಅಕ್ವೇರಿಯಂ ಕೊಟ್ಟಿದ್ದಾರೆ. ಅಂಡ್ ನಮ್ಮ ಗಡಿಯಾರ ನೋಡಿದ್ರೆ, ಮನೆ ಗಡಿಯಾರ ಹೆಂಗಿದೆ ಅಂತ. ಸೊ ಇಲ್ಲಿ ಕೆಳಗಡೆ ಬಂದ್ರೆ ಸ್ಟೋರೇಜ್ ಏರಿಯಾ. ಇದು ಎಲ್ಲ ಕ್ವಶನ್ ಇದು, ಎಲ್ಲ ಕುಶನಿ ಐಟಮ್ಗಳು ಏನೈತೆ, ಎಲ್ಲ ಬರೀ ಕುಶನಿ ಐಟಮ್ಗಳು ಇರುತ್ತೆ ಹೊರಗಡೆ. ಕುಶನಿ ನೀ ಎಕ್ಸ್ಪ್ಲೇನ್ ಮಾಡಪ್ಪ, ಇಲ್ಲಿ ಏನಿದೆ ಬನ್ನಿ ಹೇಳು ಜನಗಳಿಗೆ, ಹೇಳು ಅಲ್ಲೆಲ್ಲ ನಮ್ಮ ಆಡಿಯನ್ಸ್ ಹೇಳು. ಎಲ್ಲ ಇದೆ ಗಾಯ್ಸ್ ಅನ್ನು. ಸರಿ ಸೈಡ್ ಬಾ, ಕ್ಲೋಸ್ ಮಾಡ್ತೀನಿ. ಮೇಕಪ್ ಆಯ್ತು, ಮೇಕಪ್ ಇದು ನಮ್ಮ ಮನೆ ರೇಷನ್ ಗಿಷನ್ ಇರತ್ತ ನಮ್ಮಲ್ಲಿ ಇಕ್ಕೊಂತಾರೆ ಆರಾಮಾಗಿ. ಎಕ್ಸ್ಟ್ರಾ ಇರೋದನ್ನ ಅಲ್ಲಿ ಇಟ್ಕೊಂಡಿದ್ದೀನಿ.
ಇದೇನಮ್ಮ ಇದು ಏನ್ ಹೆಸರು ಇದ್ರದ್ದು ಹೆಸರು ಮಗನೇ ಸೊ ಇದು ಇಲ್ಲ ಆಯ್ತಲ್ಲ ಬನ್ನಿ ನೆಕ್ಸ್ಟ್ ನಮ್ಮ ಮದರ್ ಇಂಡಿಯಾ ಎಕ್ಸ್ಪ್ಲೇನ್ ಮಾಡ್ತಾರೆ ಹೋಮ ಇದು ನಿಮ್ಮ ಏರಿಯಾ ತಾನೆ ನೀನ್ ಎಕ್ಸ್ಪ್ಲೇನ್ ಮಾಡ್ಕೋ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ಮೇನ್ ಆಗಿ ನಾವು ಕಂಡು ಬರೋದು ಈ ಲೈಟ್ಸ್. ಹೆಂಗಿದೆ ಲೈಟ್ಸ್? ಲೈಟ್ ಸಿಕ್ಕಾಬಿಡ ಚೆನ್ನಾಗಿದೆ. ಇದು ಒಂದೇ ಒಂದು ಟ್ಯೂಬ್ ಲೈಟ್ ಇತ್ತು, ಬೆಳಕ್ ಸಾಲದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪುಟ್ಟ ಹೋಗಿ ಕೂತ್ಕೊಂಡು ಪೇಷನ್ಸ್ ಇಂದ ಎಷ್ಟ್ ಬೇಕು ಏನ್ ಬೇಕು ಅಂತ ನೋಡಿ ಮಾಡಿಸ್ಕೊಂಡು ಬಂದಂತ 2 ಕಲರ್ ತಗೊಂಡ್ಬಂದಿದ್ದಾನೆ. ಸೊ ಚೆನ್ನಾಗಿದೆ. ಸೊ ಕಿಚನ್ ನೋಡ್ಬೋದು guys, ಎಷ್ಟು ಚೆನ್ನಾಗಿ ಅಮ್ಮ ನೋಡ್ಕೊಳ್ತಿದಾರೆ ಅಂತ. ಬಿಕಾಸ್ ಇವತ್ತು ವ್ಲಾಗ್ ಮಾಡ್ತೀನಿ ನೋಡ್ಕೊ ಚೆನ್ನಾಗಿ ಅಂತ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ. ಬಟ್ ಇವತ್ತು ವ್ಲಾಗ್ ಮಾಡ್ತೀನಿ ಕಣಮ್ಮ ಹೋಮ್ ಟೂರ್, ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊ ಅಂತ ಹೇಳಿದೆ. ಅದಕ್ಕೆ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿದಾರೆ. ನಮ್ಮ ಅಕ್ಕ ಬೇಯಿಂದ ಕೇಳೋ ಮಕ್ಕಳು ಗೊತ್ತಾ, ನಮ್ಮ ಅಕ್ಕನ ಡಿಪಾರ್ಟ್ಮೆಂಟ್ ಅದ ಇವೆಲ್ಲ. ಏನ್ ಗೊತ್ತಾ, ಇದು ಕಿಟಕಿ ಓಪನ್ ಮಾಡಿರ್ತೀವಲ್ವಾ, ಗಾಳಿ ಜಾಸ್ತಿ ಬರುತ್ತಲ್ವಾ, ಧೂಳ್ ಬರ್ತಾನೆ ಇರುತ್ತೆ ಸಿಕ್ಕಾಪಟ್ಟೆ, ಕ್ಲೀನ್ ಮಾಡ್ತಾನೆ ಇರ್ಬೇಕು. ಇಲ್ಲಿ ಸೊ ದಿನಸಿ ಸಾಮಾನೆಲ್ಲ ಇಲ್ಲಿ ಇಟ್ಕೊಂಡಿದೀವಿ. ಈ ತರ ಚೆನ್ನಾಗಿದೆ ಈ ತರ ಅಲ್ವಾ, ಒಂಥರ ಇದು ಹೈಡ್ರೋಲಿಕ್ ತರ ಇದೆ ಮೇಲ್ಗಡೆ ಇರ್ತದೆ. ಸೊ ನೀಟಾಗಿ ಜೋಡಿಸ್ಕೊಂಡಿದೀವಿ. ಅದು ತೆಗಿ. ಸಾಕಾಗೈತೆ ಗೈಸ್. ನಮ್ಮ ಎಷ್ಟು ನೋಡಿ ಎಷ್ಟು ನೀಟಾಗಿ ನೋಡ್ಕೊಂಡಿದ್ದಾರೆ ಮನೆಯಲ್ಲ. ಕ್ಲೀನ್ ಸೂಪರ್ ಬಾಂಬ್ ಇಂಡಿಯಾ. ಇವೆಲ್ಲ ಮಸಾಲಾ ಪದಾರ್ಥಗಳು ಇಟ್ಕೊಂಡಿದೀನಿ. ಕಾಳು ಕಡ್ಡಿಗಳೆಲ್ಲ ಇಲ್ಲಿ, ಜಾಸ್ತಿ ಬೇಕಾಗಿರೋ ಪಾತ್ರೆ ಕಡ್ಡಿಗಳು ಅಲ್ಲಿ. ಸೊ ಇದಾಗಿ ಇಲ್ಲಿ ಮೇಲೆಲ್ಲ ಫುಲ್ ಪಾತ್ರೆಗಳು. ಸ್ಟೋರೇಜ್ ಸ್ಪೇಸ್ ಮಾತ್ರ ಈ ಮನೆಯಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಕಬೋರ್ಡ್ಗಳು ಇದಾವೆ ಅಂದ್ರೆ ಅವಾಗ ಸಾಲ್ತಾನೆ ಇರ್ಲಿಲ್ಲ. ಕಬೋರ್ಡ್ ಖಾಲಿ ಇಲ್ವಲ್ಲ, ಜಾಗ ಎಲ್ಲಿಡೋದು ನಂಗಾಗಿತ್ತು. ಇವಾಗ ಈ ಸೈಡ್ ಪೂರ್ತಿ 3-4 ಕಬೋರ್ಡ್ ಖಾಲಿ ಇದಾವೆ. ಇವಾಗ ಖಾಲಿ ಇದಾವಲ್ಲ ಅಂತ ಅನ್ಸುತ್ತೆ. ಸೊ ಚೆನ್ನಾಗಿದೆ, ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬಾ ಎಷ್ಟೋ ಸಾಮಾನುಗಳು ಇಟ್ಕೊಬಹುದು. ಅಲ್ಲಿ ಬಿಟ್ರೆ ಹಾಗಂತ ಬರೀ ಆರ್ಡರ್ ಮಾಡ್ಬೇಕಣಮ್ಮ, ನಿಮ್ಮ ಮಿಂತ್ರಾ ಪತ್ರವೆಲ್ಲ ಮೀಶೋ ಆರ್ಡರ್ ಮಾಡ್ತಾರೆ ಆಗೋಯ್ತು ಇವಾಗ. ಸೊ ಇದು ನಮ್ಮ ಸ್ಟವ್. ಓಕೆ. ಸೊ ಇಲ್ಲಿ ದಿನನಿತ್ಯ ಬಳಸುವಂತ ಪದಾರ್ಥಗಳನ್ನ ಇಟ್ಕೊಂಡಿದೀನಿ. ಚಾಕು, ಕತ್ರಿ, ಸ್ಪೂನ್ಸ್ ಇವೆಲ್ಲ ಇಲ್ಲಿ ಇಟ್ಕೊಂಡಿದೀವಿ. ಇಲ್ಲಿ ಮಾಮೂಲಿ ಉಪ್ಪು, ಖಾರ, ಹುಣಸೆಹಣ್ಣು, ಉಪ್ಪಿನಕಾಯಿ, ತುಪ್ಪ ಇದೆಲ್ಲ ಇಲ್ಲಿ ಇಟ್ಕೊಂಡಿದೀನಿ. ಬಾಕಿದೆಲ್ಲ ಒಳಗಡೆ ಸ್ಟೋರ್ ಮಾಡ್ಕೊಂಡ್ಬಿಟ್ಟಿದೀನಿ. ಈ ಮಾಮೂಲಿ ಇದ್ದಂತೆ ಇದೆಲ್ಲ ಪಾತ್ರೆಗಳು. ಸೊ ಜಾಗ ಮಾತ್ರ ಅಷ್ಟೊಂದು ತುಂಬೋದು, ಅಷ್ಟೊಂದಿದೆ. ಮಸ್ತಾಗಿದೆ ಜಾಗ ಮಾತ್ರ. ಮಾತ್ರ ಇಟ್ಕೊಳ್ಳೋದಕ್ಕೆ ಇದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದು ನೋಡ್ರಿ ಈ ತರ ಇಲ್ಲಿ ಏನೇನ್ ಬೇಕು ಎಲ್ಲ ಚಿಕ್ಕ ಚಿಕ್ಕ ಐಟಮ್ಗಳು ಬಳಸಲ್ಲ ಇಟ್ಕೊಂಡ್ಬಿಡೋಣ ನಾವು. ದಿನನಿತ್ಯ ಉಪಯೋಗಿಸಂತವು, ಅಪರೂಪಕ್ಕೆ ಉಪಯೋಗಿಸಂತವು, ಇವೆಲ್ಲ ಅಪರೂಪಕ್ಕೆ ಉಪಯೋಗಿಸಂತವು ಎಲ್ಲ ಮೇಲೆ ಇಟ್ಬಿಟ್ಟಿದೀನಿ. ಸಿಸಿಎಲ್ ಬಾಟ್ಲ್ ಕೊಟ್ಟಿದ್ದಾರೆ ನನಗೆ. ಸೊ ಅದನ್ನ ಬಳಸಲ್ಲ, ನೆನಪಾಗಿ ಇಟ್ಟಿದ್ದೀವಿ, ಗಿಫ್ಟ್ ಆಗಿ ಕೊಟ್ರು ನಮ್ಗೆ ಅದಕ್ಕೆ. ಸೊ ಇದು ಹಿಂಗಿದೆ ನೋಡ್ರಿ. ಸೊ ಇಲ್ಲಿ ನಮ್ದು ಈರುಳ್ಳಿ, ಬೆಳ್ಳುಳ್ಳಿ ಇಟ್ಕೊಳ್ಳೋಂತ ನೋಡಿದಿರ ಕ್ಯಾಬಿನೆಟ್ ಆ ಮನೇಲಿ ನೋಡಿದಿರ ತುಂಬಾ ಸರಿ. ಅದನ್ನೊಂದು ಇಟ್ಕೊಂಡಿದೀವಿ. ಇಲ್ಲೊಂದು ಸಿಂಕ್ ಕೊಟ್ಟಿದ್ದಾರೆ. ಇದು ವಾಟರ್ ಪ್ಯೂರಿಫೈಗೆ ಪಾಯಿಂಟ್ ಇಲ್ಲಿ ಬಿಟ್ಟಿದ್ರು. ಇಲ್ಲಿ ಬಿಟ್ರೆ ಇಲ್ಲಿ ಇಟ್ಕೊಂಡ್ರೆ ನಮ್ಗೆ ಕೆಲಸ ಮಾಡೋದಕ್ಕೆಲ್ಲ ಆಗಲ್ಲ. ಆಮೇಲೆ ಬಿಸಿ ತಾಕತ್ತಿರೋದಕ್ಕೋಸ್ಕರ ನಾವ್ ಇದನ್ನ ಚೇಂಜ್ ಮಾಡಿ ಈ ಕಡೆಗೆ ಹಾಕಿಸ್ಕೊಂಡ್ವಿ. ಇದೊಂದು ಚೆನ್ನಾಗಿದೆ. ಕಿಟಕಿ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ನೋಡಿ ಜಾಸ್ತಿ ಏನು ಇಟ್ಕೊಂಡಿಲ್ಲ ನಾನು, ಒಂದು ಕುಟಾಣಿ ಇಟ್ಕೊಂಡಿದೀನಿ. ಬಿಟ್ರೆ ನಮ್ಮ 3 ಜನ ಫ್ರೆಂಡ್ಸ್ ಇದಾರೆ. ಬೆಳಗ್ಗೆ ಬಂದು ಚೆನ್ನಾಗಿರುತ್ತೆ ಒಂಥರ. ಆಮೇಲೆ ಪಾತ್ರೆ ತೊಳೆಯೋ ಸೋಪ್ ಇಟ್ಕೊಂಡಿದೀನಿ. ಇಷ್ಟೇ ಚಿಕ್ಕದಾಗಿ ಇಟ್ಕೊಂಡಿಲ್ಲ, ಏನು ಜಾಸ್ತಿ ಚೆನ್ನಾಗಿರುತ್ತೆ. ಆಕ್ಚುಲಿ ಅಡಿಗೆ ಮನೆ ನಮ್ಮ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ರಿ, ಇದು ಅಲ್ಲಿಂದ ಬಂದ್ರೆ ಇಲ್ಲೊಂದು ಫ್ರಿಡ್ಜ್, ಇದೊಂದು ಫ್ರಿಡ್ಜ್ ಇಲ್ಲಿ ಇಟ್ಕೊಂಡಿದೀವಿ. ಅವಾಗ ಫ್ರಿಡ್ಜ್ ಮೂಲೆಯಲ್ಲಿ ಇತ್ತು, ಕಾಣಿಸ್ತಾ ಇರ್ಲಿಲ್ಲ. ಇವಾಗ ಅಡ್ಗೆ ಮನೆ ಪಕ್ಕದಲ್ಲೇ ಇಟ್ಕೊಂಡಿದೀವಿ. ಚೆನ್ನಾಗಿ ಮಾಡ್ಬೇಕು. ಇಲ್ಲಿ ಏನಾದ್ರು ಎಕ್ಸ್ಟ್ರಾ ಆಡ್ ಮಾಡ್ಬೇಕಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಸಜೆಷನ್ ಕೊಡ್ಬೋದು. ದಯವಿಟ್ಟು ಎಕ್ಸ್ಟ್ರಾ ಏನು ಮಾಡಾಗ ಜಾತ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು. ಇದೊಂದು ಚೆನ್ನಾಗಿ ಕೊಟ್ಟಿರೋದು, ಒಂಥರ ಏನೋ ಚೆನ್ನಾಗಿದೆ. ಒಂಥರ ಬಂದ ಒಳ್ಳೆ ಒಂದು ಗುಡ್ ಫೀಲ್ ಕೊಡುತ್ತೆ. ಅದಕ್ಕೆ ಒಂದು ಚಿಕ್ಕ 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 ಪುಟಾಣಿ ಎಲ್ಲ ಗಿಡ ಹೊಡಿತೀವಿ. ಸೊ ಇಲ್ಲಿ ಬೇರೆ ಏನ್ ಇರ್ಬೋದು ಅಂತ ನೀವೇ ಸ್ವಲ್ಪ ಸಜೆಷನ್ ಮಾಡಿ ಗೈಸ್. ಸೊ ನಮ್ಮ ಅಕ್ಕ ಇಟ್ಟಿದ್ದೀವಲ್ಲ ಹಳೆ ಮನೇಲಿ ಇತ್ತು ಅಂತ ನೋಡ್ದಾ, ನೀನು ನನಗೆ ಬೈದ್ಬಿಟ್ಟೆ ಜಾತ್ರೆ ಮಾಡ್ಬಿಟ್ಟಿದೆ ಮನೆ ಅಂತ. ಆ ಜಾತ್ರೆ ಮಾಡಿದ್ದು ಇವತ್ತು ಉಪಯೋಗ ಬಂದಿದೆ ಗೈಸ್. ಈ ಗಿಡಗಳು ಬದಲು ಬೇರೆ ಸ್ವಲ್ಪ ಹೇಳಿ ಗೈಸ್, ಐಡಿಯಾಗಳು ಕೊಡಿ ಗೈಸ್ ಪ್ಲೀಸ್. ಬಟ್ ಚೆನ್ನಾಗಿದೆ, ಬಟ್ ಏನೋ ಬೇರೆ ಏನೋ ಕೊಡಿ ಗೈಸ್ ಐಡಿಯಾ. ಅದಕ್ಕೆ ಇಲ್ಲಿ ಏನ್ ಇಡ್ಬೋದು ಅಂಡ್ ಅಲ್ಲಿ ಏನ್ ಇಡ್ಬೋದು ಅಂತ ನಂಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಇಲ್ಲಾಂದ್ರೆ ನಂಗೆ ಇನ್ಸ್ಟಾಗ್ರಾಮ್ ಕಳಿಸಿ ಲಿಂಕ್ಗಳು, ನಾನು ಆರ್ಡರ್ ಮಾಡ್ಕೊಂಡು ತಗೋತೀನಿ. ಸೊ ಎಸ್, ಇದು ನಮ್ಮ ಹಾಲ್, ಕಿಚನ್ ಅಂಡ್ ಡೈನಿಂಗ್ ಏರಿಯಾ ಆಯ್ತು. ಅಂಡ್ ಮೂವಿಂಗ್ ಟು ನಮ್ಮ ದೇವ್ರ ಮನೆ. ಬಾಮ, ನಿಮ್ಮ ದೇವ್ರ ಮನೆಗೆ ನಾನು ಹೋಗ್ತೇನೆ. ನೀವ್ ಹೋಗ್ತೀಯಾ? ಆಯ್ತು, ನೀನೇ ಎಕ್ಸ್ಪ್ಲೈನ್ ಮಾಡ್ಬಿಡು ದೇವ್ರ ಮನೆನ. ಓಕೆ, ಇಷ್ಟು ವರ್ಷ ನಾವ್ ಇದ್ದಿದ್ ಮನೆಯಲ್ಲಿ, ನಾನು ಹೇಳು, ಇಷ್ಟು ವರ್ಷ ನಾವು ಹುಟ್ಟಾಗಿಂದ ನಾವ್ ನೋಡಿದಂತ ಮನೆಗಳಲ್ಲಿ ಇದೊಂದೇ ದೇವ್ರ ಮನೆ ಇಷ್ಟು
ಇಷ್ಟು ದೊಡ್ಡ ದೇವ್ರ ಮನೆ ಇರೋದು. ಆರಾಮಾಗಿ 3 ಜನ ಕುತ್ಕೋಬಹುದು ಅಂದ್ರೂ ಏನಾಗಲ್ಲ. ಹೌದು, ಆರಾಮಾಗಿ ಕುತ್ಕೋಬಹುದು. ತುಂಬಾ ದೊಡ್ಡದಿದೆ, ಮಲ್ಕೊಂಡೇ ಬಿಡ್ಬೋದೇನೋ ಅಷ್ಟು ಮಲ್ಕೊಳ್ಳೆ ಪ್ಲೀಸ್ ಹೇಳಿದ್ದು. ಆಮೇಲೆ ಇದೊಂದು ಹೊಸದು ಫೋಟೋ ಫ್ರೇಮ್ ತಗೊಂಡಿರೋದು. ಓಕೆ, ಎಲ್ಲ ಅಂದ್ರೆ ಏನಂದ್ರೆ ಇದೆಲ್ಲಾ ದೇವ್ರದ್ದು ಒಂದೊಂದೊಂದೊಂದ್ ಫೋಟೋ ಇತ್ತು. ಎಲ್ಲಾ ಇಟ್ಕೊಂಡ್ ಯಾಕೆ ಇದ್ ಮಾಡೋದು, ಎಲ್ಲಾ ದೇವ್ರು ಒಂದಲ್ಲಿ ಇರೋ ತರ ತಗೊಳ್ಳೋಣ ಅನ್ಬಿಟ್ಟು ಇದು ಎಲ್ಲಾ ದೇವ್ರು ಒಂದೇ ತರ ಇರೋದನ್ನ ತಗೊಂಡಿರೋದು. ಇದು ನಮ್ಮ ಮನೆ ದೇವ್ರು, ಇದು ಮಾಮೂಲಿ ಲಕ್ಷ್ಮಿ, ಕಳಶ, ಇದೆಲ್ಲ ನಾರ್ಮಲ್. ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡೋದು ನಡೀತಾ ಇರುತ್ತೆ. ತುಂಬಾ ದೊಡ್ಡ ದೇವ್ರ ಮನೆ ಗೊತ್ತಾ, ತುಂಬಾ ಇಷ್ಟ. ಅಂಡ್ ಗೈಸ್ ಇಲ್ಲೆಲ್ಲ ಗಂಟೆ ಬರ್ಬೇಕು, ಸೊ ಇಲ್ಲಿ ಚಿಕ್ಕ ಗಂಟೆಗಳು ಫಿಕ್ಸ್ ಮಾಡ್ಬೇಕು. ಏನೋ ನಮ್ಮ ಊರ ಫಿಕ್ಸ್ ಮಾಡ್ತೀನಿ ಹೇಳಿದ್ದಾರೆ. ಇನ್ನ ಮಾಡಿಲ್ಲ, ಮಾಡ್ಕೊಡ್ತಾರೆ. ಸರ್ ಮಾಮಿಂಟಾಗಿ ಎಷ್ಟು ಖುಷಿ ಆಗ್ತಿದೆ ದೇವ್ರ ಮನೆ ನೋಡ್ಬಿಟ್ಟು. ನನಗೆ ಎಲ್ಲದಕ್ಕಿಂತ ಇಷ್ಟವಾಗೋದು ಅಡಿಗೆ ಮನೆ, ದೇವ್ರ ಮನೆ. 2 ಮಾತ್ರ ಯಾರು ತಲೆ ಹಾಕ್ಬೇಡ್ರಿ. ಇದ್ದಿದ್ದು ನೀವೇನ ಮಾಡ್ಕೊಡ್ರಿ, ಇವೆರಡು ನನಗೆ ಬಿಟ್ಬಿಡ್ರಿ ಅಷ್ಟೇ. ಚೆನ್ನಾಗಿದೆ. ಸೊ ಇದು ನೋಡಿ ಗೈಸ್, ಆಚೆ ನೋಡೋದಕ್ಕೂ ಎಷ್ಟು ಲುಕ್ ಆಗಿ ಚೆನ್ನಾಗಿದೆ ಅಲ್ವಾ. ಒಂಥರ ಈ ವುಡ್ ಬಂದಿರೋದಕ್ಕೆ ಒಂಥರ ಅಸಿಡಿಕ್ ಲುಕ್ ಕೊಡ್ತಿರೋದು ಆಕ್ಚುಲಿ ಇದೆಲ್ಲ. ಸೊ ಸುಮಾರು ಲೈಟ್ಗಳು ಕೊಟ್ಬಿಟ್ಟಿದ್ದಾರೆ, ಸೀಲಿಂಗ್ ಲೈಟ್ಗಳು. ಅಂಡ್ ಬನ್ನಿ ನೆಕ್ಸ್ಟ್ ಇವಾಗ ರೂಮ್ ಫಸ್ಟ್ ನಮ್ಮ ಅಕ್ಕನ ರೂಮ್ ಹೋಗೋಣ. ಓಕೆ 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 ಗೈಸ್, ಇದು ನಮ್ಮ ಅಕ್ಕನ ರೂಮು. ಲೈಟ್ ಹಾಕ್ತೀನಿ ಇಲ್ಲಿ. ಹಾ, ಇವಾಗ ಹೇಳು. ಇದು ಬಂದು ನನ್ನ ರೂಮು, ನಾನು ಇರೋವರೆಗೂ ನನ್ನ ರೂಮು. ನೀನು ಇಲ್ಲಿ ಇರೋವರೆಗೂ ಮಾತ್ರ ಅಲ್ಲ, ಯಾವಾಗಲೂ ನಿಂದೆ ರೂಮ್ ಅದು. ನಾವ್ ಈ ಮನೆ ಖಾಲಿ ಮಾಡೋಕು ನಿನ್ ರೂಮು. ನನ್ನ ರೂಮ್ ನಾನು ತೋರಿಸ್ತೀನಿ. ಓಕೆ ಗೈಸ್, ಇದು ನಮ್ಮ ಅಕ್ಕ ರೂಮ್ ಗೈಸ್. ಮನೆ ತಕ್ಷಣ ಫಸ್ಟ್ ಖುಷಾಗಿ ಫೋಟೋ ಸಿಗುತ್ತೆ. ಬಿಡಿ ಗೈಸ್, ಇಲ್ಲಿ ಫಸ್ಟ್ ಕ್ವಶನ್ ಫೋಟೋ ಇಲ್ಲ ಹಾಕ್ಬಿಟ್ಟಿದೀವಿ. ನಂದು ಕುಟುಂಬ ಫೋಟೋ ಇಲ್ಲಿ, ನಂದು ಮತ್ತೆ ನಮ್ಮ ಅಕ್ಕನ ಫೋಟೋ ಇಲ್ಲ ಹಾಕಿದೀವಿ. ನಾನು ಸಿಂಗಲ್ ಕಾಟನ್ ಹಾಕೊಂಡ್ಬರ್ತಿದ್ದೀನಿ. ಈಗ ನಮ್ಮ ಅಕ್ಕ ಮಲ್ಕೊಳ್ಳೋದಿದ್ದಾನೆ, ಇಲ್ಲೇ ಮಲ್ಕೊಳ್ಳೋದು. ತೊಟ್ಲೊಂದು ಇಲ್ಲಿರುತ್ತೆ. ಓಕೆ ಬಟ್ಟೆ ತೊಂಬತ್ತು ಅಲ್ಲಿ ಹಾಕಿದೀನಿ. ಗೈಸ್ ಸ್ವಲ್ಪ ಸ್ಲೋ ಮಾಡ್ತೀವಳೆ, ಗುಣ ಮಲ್ಕೊಂಡಿದ್ದಾನೆ ಅಂತ ಅಷ್ಟೇ. ನೆಕ್ಸ್ಟ್ ತೊಟ್ಲು ಇಲ್ಲಿ ಬರುತ್ತೆ, ನಾನು ಗುಣ ಇಲ್ಲೇ ಮಲ್ಕೊಳ್ಳೋದು. ಓಕೆ, ಇಷ್ಟು ದಿವಸ ಗುಣ ಹುಟ್ಟಾಗಿಂದ ಜೊತೆಗೆ 4 ಜನ ಮಲಗ್ತೀನಿ, ನಾನು, ಅಮ್ಮ ಕುಶನಿ ಮತ್ತೆ ಗುಣವು. ಬಟ್ 3 ರೂಮ್ ಇದೆಲ್ಲ, ಅಟ್ಲೀಸ್ಟ್ ಎಲ್ಲರೂ ಯೂಟಿಲೈಸ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ ಇದೆ, ಎಲ್ಲ ನಾನು ಎಲ್ಲ ಜೋಡಿಸ್ಕೊಂಡಿದ್ದೀನಿ. ನಮ್ಮ ಅಕ್ಕ ಐಟಮ್ಗಳೆಲ್ಲ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಡ್ರಾಯರ್ ಇದೆ, ಅಲ್ಲಿ ಸ್ವಲ್ಪ ಪರ್ಸನಲ್ ಥಿಂಗ್ಸ್ ಇಟ್ಕೊಂಡಿದ್ದೀನಿ. ಓಕೆ, ಇದೊಂದು ದೊಡ್ಡ ಕಬೋರ್ಡು, ಎಲ್ಲ ನಾನೇ ಇಟ್ಕೊಳ್ಳೋಣ ಅನ್ಕೊಂಡೆ, ನನ್ನ ತಮ್ಮ ಬಿಡ್ಲಿಲ್ಲ. ಅಷ್ಟು ಬೇಗ ಜೋಡಿಸ್ಕೊಂಡ್ಬಿಟ್ಟ ಇಲ್ಲಿ. ಗೈಸ್ ಇದೆಲ್ಲ ನನ್ನ ಜಾಕೆಟ್ಸ್ಗಳು ಗೈಸ್, ಎಲ್ಲ ಜಾಕೆಟ್ಗಳು ಐಟಮ್ಗಳು ಇಟ್ಕೊಂಡಿದ್ದೀನಿ. ಇದೆಲ್ಲ ಕೆಲ ಪ್ಯಾಂಟ್ ಇಟ್ಕೊಂಡಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಇದು ನಿಂತಾನೆ. ಎಲ್ಲ ನಾನೇ ಇಟ್ಕೊಂಡ್ಬಿಟ್ಟಿದ್ದೇನೆ, ಸುಳ್ಳು ಹೇಳ್ತೀಯಾ? ಗೈಸ್ ಇಲ್ಲೆಲ್ಲ ನಮ್ಮ ಅಕ್ಕ ಒಬ್ಬ ನೋಡ್ರಿ ಗೈಸ್ ಯಾವ ತರ ಇಟ್ಕೊಂಡ್ಬಿಟ್ಟೋಡೆ. ಮಲ್ಕೊಳ್ಳೋ ಸುಮ್ನಿರಲಿ, ಮಲ್ಕೊಳ್ಳೋನು. ಹಿಂಗರಲ್ಲಿ ಹಾಕ್ಬಿಟ್ಟು ನನ್ನ ಸೀರೆಗಳೆಲ್ಲ ಈ ತರ ಜೋಡಿಸ್ಕೋಬೇಕಂತ ತುಂಬಾ ಆಸೆ ಇತ್ತು. ಬಟ್ ಈ ತರ ಉದ್ದಕ್ಕಿದ್ರೆ ಇನ್ನೂ ಚೆನ್ನಾಗಿ ಜೋಡಿಸ್ಕೋಬಹುದಿತ್ತು. ಚಿಕ್ಕದಲ್ವಾ, ಸಾಕು ಇಷ್ಟ ಅಂದ್ಬಿಟ್ಟು ಜೋಡಿಸ್ಕೊಂಡಿದ್ದೀನಿ. ನಾರ್ಮಲ್ ಬಟ್ಟೆಗಳು ನಂದು. ಅಂಡ್ ಇದು ನಮ್ಮ ಕುಶಾನಿದು ಮತ್ತೆ ಗುಣವದು ಸ್ಟೋರ್ ಪ್ಲೇಸ್ ಐತೆ, ಬಟ್ಟೆ ಕಬೋರ್ಡ್ ಇದು ನೋಡ್ರಿ. ಅದೇ ಹೇಳ್ದೆ. ಸೊ ಇದು ಇದು ನಮ್ಮ ಅಕ್ಕನ ರೂಮ್ ಇದು. ಓಕೆನಾ, ಇಲ್ಲಿ ನಾನು ಇನ್ನೂ ಏನ್ ಮಾಡ್ಕೋಬಹುದು ಅಂತ ನನಗೆ ಏನಾದ್ರು ಮಾಡಿದ್ರೆ ಮಾಡಿ. ಇಲ್ಲಿ ಏನ್ ದೊಡ್ಡ ಅರಮನೆ ಇದು ಮಾಡ್ಕೊಳ್ಳೋದಕ್ಕೆ ಹೇಳು. ಸೊ ಗೈಸ್ ನೆಕ್ಸ್ಟ್ ನಾವು ಅಮ್ಮನ ರೂಮ್ ಹೋಗೋಣ ಬನ್ನಿ ಗೈಸ್. ನೋಡಿ ಇಲ್ಲಿ ಆ ಕಡೆ ಈ ಕಡೆ ಹೋಗೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಹಿಂಗೆ. ಹಂಗೆ ಬಂದ್ರೆ ಈ ಬಲಗಡೆಗೆ ಒಂದು ವಾಶ್ರೂಮ್ ಇದೆ. ಇದು ಕಾಮನ್ ವಾಶ್ರೂಮ್, ಎಲ್ಲರೂ ಯೂಸ್ ಮಾಡ್ಕೊಳ್ಳೋದಕ್ಕೆ. ನೋಡಿ ಇದು ಚಿಕ್ಕ ವಾಶ್ರೂಮ್, ಇದು ಎಲ್ಲರೂ ಬಂದು ಯೂಸ್ ಮಾಡ್ಕೊಬಹುದು ಈ ವಾಶ್ರೂಮ್ ನ ಅಲ್ವಾ. ಪಬ್ಲಿಕ್ ವಾಶ್ರೂಮ್ ತರ ಇದು ಅಲ್ಲ, ಯಾರು ಬಂದವರು ಫ್ರೆಂಡ್ಸ್ ಯಾರು ರಿಲೇಟಿವ್ ಬಂದವರು ಅದನ್ನ ಯೂಸ್ ಮಾಡ್ಕೊಬಹುದು. ಅಲ್ಲಿಂದ ಹಿಂಗೆ ಬಂದ್ರೆ ಸೊ ಗೈಸ್ ಇದು ನಮ್ಮ ಮದರ್ ಇಂಡಿಯಾ ರೂಮ್. ಓಕೆ, ಹಾ, ವೆಲ್ಕಮ್. ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ವಾಶ್ರೂಮ್. ಇದು ನಮ್ಮ ಮದರ್ ಇಂಡಿಯಾ ಒಂದು ವಾಶ್ರೂಮ್ ಇರೋದು ಅಲ್ವಾ. ಗೈಸ್ ಇದು ನಮ್ಮ ಮದರ್ ಇಂಡಿಯಾ ವಾಶ್ರೂಮ್. ಹಾ, ನೆಕ್ಸ್ಟ್ ಲೈಟ್ ಅಪ್ ಮಾಡೋದು. ಹಂಗೆ ಬಂದ್ರೆ ಗೈಸ್ ಇದು ನಮ್ಮ ಕುಶಾನಿ ಕಬೋರ್ಡ್ಗಳು. ಇದು ಕುಶಾನಿ ಬಟ್ಟೆಗಳು, ಫುಲ್ ಕುಶಾನಿ ಬಟ್ಟೆಗಳು ಇಲ್ಲಿರೋದು. ಓಕೆ ನಮಗನೇ. ಹಾ, ಏನಮ್ಮ ಆಯ್ತು, ಅದು ನಿಂದೇನೆ ಇದು. ಓಕೆ, ಒಂದ್ ನಿಮಿಷ ಹೋಮ್ ಟೂರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಹೇಳಮ್ಮ ನಿನ್ ರೂಮ್. ಇದು ನನ್ನ ಕಾಟ್, ನಾನು ಕುಶಾನಿ ಮಲ್ಕೊಳ್ಳೋ ಜಾಗ ಇದು. ಓಕೆ, ಇಷ್ಟು ದಿವಸ 4 ಜನ ಒಟ್ಟಿಗೆ ಮಲ್ಕೊಂತಿದೀವಿ 9 ತಿಂಗಳಿಂದ ನಾನು. ಇವಾಗ ಈ ಮನೆಗೆ ಬಂದಾಗಿಂದ ಸ್ವಲ್ಪ ದಿವಸ ಮಲ್ಕೊಂಡ್ವಿ, ಆಮೇಲೆ ಎಲ್ಲ ಚೇಂಜ್ ಇದೆಲ್ಲ ಫಿಕ್ಸ್ ಮಾಡಿದ್ಮೇಲೆ ಸೊ ನಾನು ಕುಶಾನಿ ಸಪರೇಟ್ ಆಗಿ ಮಲ್ಕೊಂತೀವಿ, ಅವ್ರ ಅಮ್ಮ ಮಗ ಸಪರೇಟ್ ಆಗಿ. ಇನ್ನೂ ಒಂದು ಮೇನ್ ರೀಸನ್ ಏನು ಅಂತಂದ್ರೆ ಕುಶಾನಿ ತುಂಬಾ ಒದ್ದಾಡ್ತಾಳೆ. ಅವಳಿಗೆ ಸ್ವಲ್ಪ ಜಾಗ ದೊಡ್ಡದ್ ಬೇಕು. 4 ಜನ ಮಲ್ಕೋಬಹುದು, ಗುಣವೇನು ಒದ್ದಾಡಲ್ಲ, ಅವ್ನು ಇಷ್ಟೇ ಜಾಗ ಮಲ್ಕೋಬಿಡ್ತಾನೆ. ಬಟ್ ಇವಳಿಗೆ ತುಂಬಾ ಜಾಗ ಬೇಕು, ಅದಕ್ಕೆ ಬಿಟ್ಬಿಟ್ಟು ನಾನು ಮಲ್ಕೊಂತೀನಿ. ಇದು ನಮ್ಮ
ಅಮ್ಮನ್ ರೂಮ್ ಗೈಸ್ ನೋಡ್ರಿ ಎಷ್ಟು ದೊಡ್ಡದಾಗಿದೆ ನಾವು ಅಮ್ಮನ್ ರೂಮ್. ಅಲ್ಲಮ್ಮ ಫಸ್ಟ್ ಟೈಮ್ ನಿಂಗೆ ರೂಮ್ ಬಂದಿರೋದು? ಅಲ್ಲ ಎಲ್ಲಿ ಇತ್ತು, ಬಟ್ ಅಲ್ಲಿ ಅಮ್ಮ ಮಲ್ಕೋತೀಯ, ಜಾಸ್ತಿ ಮಲ್ಕೊಂತೀವಿ. ಗೈಸ್ ಇದನ್ನ ನಾನ್ ಇರೋ ತನಕನೂ ಬಿಡಲ್ಲ, ನಾನ್ ಸತ್ತ ಮೇಲೆ ನೀನ್ ತೆಗಿಬೇಕು, ಅಲ್ಲಿ ಗಂಟ ಇದೆ ಏನಕ್ಕೆ ಅಷ್ಟೊಂದು ನಿಂಗೆ ಅಟ್ಯಾಚ್ಮೆಂಟ್ ಬೀರು? ಇಪ್ಪಟ ನಾನ್ ತುಂಬಾ ಇಷ್ಟಪಟ್ಟ. ನಾವು ಬೆಂಗಳೂರು ಬಂದಾಗ ಕಷ್ಟಪಟ್ಟು ತಗೊಂಡಿರೋದು ಬೀರು. ಗೈಸ್ ನೋಡಿ ಎಷ್ಟು ಗಟ್ಟಿಗಿದೆ ಗೊತ್ತಾ? ಇವಾಗಿರೋ ಬೀರುಗಳು ಇಷ್ಟು ಗಟ್ಟಿ ಬರೋದಿಲ್ಲ. ನಮ್ಮನೇಲಿ ಇನ್ನೊಂದು ಬೀರು ಬಿಟ್ಟಿದೀವಲ್ಲ, ಅಲ್ಲಿ ಈ ತರ ಇಲ್ವೇ ಇಲ್ಲ ಅದು. ಅದಕ್ಕೋಸ್ಕರ ಅದನ್ನ ಅಲ್ಲೇ ಬಿಟ್ಬಿಟ್ಟಿದೀವಿ. ನೆನಪು ಜಾಸ್ತಿ. ಅಮ್ಮ ಇಲ್ಲಿ ಬೀರು ಇಟ್ಕೊಂಡಿದ್ದಾರೆ. 3250 ರೂಪಾಯಿ ಕೊಟ್ಟು ತಗೊಂಡಿದ್ದು ಚೀಟಿ ಹಾಕಿ ಅದನ್ನ. ಇಲ್ಲಿ ನೋಡ್ಸಿ ಇದು ಬಂದ್ರೆ ನನ್ ಮಿರರ್. ಇವಾಗ ನನ್ ಮಿರರ್ ಅದು ನನ್ ಮಿರರ್. ಅಮ್ಮ ದೇಪ್ಕೊಂಡಿಕೊಂಡ್ಬಿಟ್ರೆ ಏನಿಲ್ಲ, ತಗೊಂಬಂದೆ ಇಟ್ಕೊಂಡೆ ಕೇಳ್ಬಿಟ್ಟು. ಯಾಕಿದ್ರೆ ನಿಮ್ ರೂಮ್ ಅಲ್ಲೆಲ್ಲ ನಿಮ್ಗೆ ಮಿರರ್ ಕೊಟ್ಬಿಟ್ಟಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಕೊಟ್ಬಿಟ್ಟಿದ್ದಾರೆ. ನನ್ ರೂಮ್ ಅಲ್ಲಿ ಇಲ್ದೇ ಇರೋ ಕಾರಣ ಸೊ ನಾನೇ ಅದನ್ನ ಇವೆರಡು ಅಂದೇನೆ. ಅಮ್ಮ ದೇಪ್ಕೊಂಡ್ ನಿಂತ್ಕೊಂಡ್ಬಿಟ್ರೆ ಇವೆರಡು. ನನ್ನ ಮೇಕಪ್ ಐಟಮ್ಸ್ ಎಲ್ಲ ಇಟ್ಕೊಂಡಿದೀನಿ. ಅಮ್ಮನ್ ಮೇಕಪ್ ಹೊರಗಡೆ ಐತೆ ಮಾಮೂಲಿ ಅಂತ ಇದರಲ್ಲಿ ಒಗ್ಗೆ ಬಟ್ಟೆಗಳು, ಒಗ್ದಿರೋ ಬಟ್ಟೆಗಳೆಲ್ಲ ಇದೆಲ್ಲ ಹಾಕೊಂತೀವಿ. ನೋಡ್ರಿ ನಮ್ಮ ಅಮ್ಮನ್ ರೂಮ್ ಹಿಂಗಿದೆ. ಅವಾಗ ಏನಾಗಿತ್ತು ಅಂದ್ರೆ ಚೇತನ್ ಬಟ್ಟೆ, ನನ್ ಬಟ್ಟೆ ಎಲ್ಲ ಮಿಕ್ಸ್ ಅಪ್ ಆಗ್ಬಿಟ್ಟು ಬರೀ ಅವ್ನ ಬಟ್ಟೆನೆ ಕಾಣಿಸ್ತು, ನನ್ ಬಟ್ಟೆ ಕಾಣಿಸ್ತಾನೆ ಇರ್ಲಿಲ್ಲ. ಇವಾಗ ನನ್ ಬಟ್ಟೆ ನೋಡಿ ಗೈಸ್, ನಮ್ಮ ಅಮ್ಮ ಸೀರೆ ಕಲೆಕ್ಷನ್ಗಳು ಹೆಂಗಿದಾವೆ. ಆಕ್ಚುಲಿ ಜೋಡಿಸಿರೋದೆಲ್ಲ ಚೈತ್ರನೇ. ಗೈಸ್ ನಮ್ಮ ಅಮ್ಮ ಒಂದು ಹಾಕೊಳ್ಳೋ ಸೀರೆಗಳು ಇವೆಲ್ಲ ಹಾಕೊಂತಿದ್ದೀನಲ್ಲ, ಫಂಕ್ಷನ್ಗೆಲ್ಲ ಹೋಗ್ತಾ ಇರ್ತೀನಲ್ಲ, ಇವಾಗ ಹಾಕೊಂತೀನಲ್ಲ ಎಲ್ಲ ನಾನು. ಸೊ ಈ ಮಮ್ಮಲ್ಲಿ ದಿನ ಉಟ್ಕೊಳ್ಳೋ ಸೀರೆಗಳು ಎಲ್ಲ ನಾವು ಹೋಗಿ ಬರ್ತಾ ಕೊಟ್ಕೊಳ್ಳೋ ರೇಷ್ಮೆ ಸೀರೆಗಳು, ಮಾಮೂಲಿ ಎಲ್ಲಾ ಸೀರೆಗಳನ್ನ ಎಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಟ್ಟಿದ್ದಾಳೆ. ಉಟ್ಕೊಳ್ಳೋಣ ಇನ್ಮೇಲೆ. ಉಟ್ಕೊಳ್ಳಮ್ಮ ಆಯ್ತು. ನೈಟ್ ಹಾಕೊಂಬೇಡ ಅಂತ ಹೇಳಿ ಮತ್ತೆ ನೈಟಿನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಹಾಕೊಳ್ಳೋದ್ಮೇಲೆ. ಇಲ್ಲ ಸೊ ಗೈಸ್ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಅಮ್ಮ ಮತ್ತೆ ನಂದು ಫೋಟೋ ಇಲ್ಲ ಹಾಕಿದೀವಿ. ಅಂಡ್ ಅಲ್ಲಿ ಕುಶಾನಿ ಫೋಟೋ ಕೂಡ ಹಾಕಿದೀವಿ. ತಕ್ಷಣ ನನ್ ಕುಶಾನಿ ನೋಡ್ಬೇಕು, ಹಂಗೆ ಎದ್ದಿತ್ತಿರದಾಗ ನನ್ ಮಗನ್ ನೋಡ್ಬೇಕು ಅದಕ್ಕೋಸ್ಕರ ಹಿಂಗ ಅಪೋಸಿಟ್ ಹಾಕೊಂಡಿದೀನಿ. ಆತರ ಹಾಕೊಂಡಿ. ನೆಕ್ಸ್ಟ್ ಬನ್ನಿ ಗೈಸ್, ನನ್ನ ರೂಮ್ ತೋರಿಸ್ತೀನಿ ಹಂಗೆ. ಸೊ ಗೈಸ್ ವೆಲ್ಕಮ್ ಟು ಮೈ ರೂಮ್ ಗೈಸ್. ಇದು ನನ್ನ ರೂಮು. ಸೊ ನೋಡಿ, ನಾವು ಅಮ್ಮನ ರೂಮ್ ಪಕ್ಕನೇ ನನ್ನ ರೂಮ್ ಇರೋದು, ಇಲ್ಲೇನೆ ಪಕ್ಕನೇ ಇದೆ ನಮ್ಮಮ್ಮ. ಸೊ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ನಮ್ಮ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಕಬೋರ್ಡ್ ತರ ಕೊಟ್ಟಿದ್ದಾರೆ. ಸೊ ಏನೋ ಇಲ್ಲಿ ಇಟ್ಕೊಳ್ಳೋದಕ್ಕೆ ನಾನು ಇಲ್ಲಿ ನನ್ನ ಶೂಗಳು ಮತ್ತೆ ನನ್ನ ಜಿಮ್ ಎಕ್ವಿಪ್ಮೆಂಟ್ಸ್ ಆ ತರ ಏನು ಇಟ್ಕೊಂಡಿದ್ದೀನಿ. ಎಂಟ್ರಿ ಆಗಿದ ತಕ್ಷಣ ವಾಶ್ರೂಮ್ ಇಲ್ಲಿದೆ. ಸೊ ಇದು ನನ್ನ ದೊಡ್ಡ ವಾಶ್ರೂಮ್. ಇಡೀ ಮನೆಯಲ್ಲಿ ದೊಡ್ಡ ವಾಶ್ರೂಮ್ ಇದೊಂದೇ ರೂಮ್ ಅಲ್ಲಿ ಇರೋದು. ಇಡೀ ಮನೇಲಿ ದೊಡ್ಡ ವಾಶ್ರೂಮ್ ಅಲ್ಲ, ದೊಡ್ಡ ರೂಮು ನಿಂದೇನೆ. ಸೊ ನೋಡಿ, ದೊಡ್ಡ ವಾಶ್ರೂಮ್ ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇದೇ ಒಂಥರ ರೂಮ್ ತರ ಇದೆ ನಿಜವಾಗ್ಲೂ. ನಮ್ಮ ಅಕ್ಕನ ರೂಮು ಈ ವಾಶ್ರೂಮ್ ಒಟ್ಟಿಗೆ ಚೆನ್ನಾಗಿದೆ, ಒಂದು ತರ ಇದೆ. ಗೀಸರ್ ಇದೆ ಅಂಡ್ ಸೋಲೋ ಫಿಟ್ ಮಾಡ್ಕೊಂಡಿದ್ದೀವಿ ನಾವು. ಅಂಡ್ ಇಲ್ಲ ನೋಡ್ರಿ, ಒಂದು ಪುಟಾಣಿ ಸೋಪ್ ಇಟ್ಕೊಳ್ಳೋದಕ್ಕೆ ನಾನು ಇದು ಮಾಡ್ಕೊಂಡಿರೋದು ನೋಡ್ರಿ. ಸೋಪ್ ಅಕಸ್ಮಾತ್ ಸೋಪ್ ಇಟ್ಬಿಟ್ಟು ನಾವೇನು ನೀರ್ ತೊಟ್ಟಿತ್ತಲ್ಲ, ಅವಾಗ ಇಲ್ಲಿ ಬರುತ್ತೆ ನೀರು, ಈ ಒಳಗಡೆ ನೀರು ಬರುತ್ತೆ. ಇನ್ನೊಂದು ಪುಟಾಣಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿದೆಲ್ಲ. ಥ್ಯಾಂಕ್ ಯು. ಅಂಡ್ ಇಲ್ಲೊಂದು ಸಿಂಕ್ ಇದೆ. ಸೊ ಇದೆಲ್ಲ ನನ್ನ ಐಟಮ್ಗಳಲ್ಲಿ ಇಟ್ಟು ನಾವು ಒಂದು ಆರ್ಡರ್ ಮಾಡಿ ಗೈಸ್, ಇಲ್ಲೊಂದು ಇದು ಬರುತ್ತೆ. ನನ್ನ ಬ್ರಷ್ ಇಡ್ಬೋದು ಅಂಡ್ ನನ್ನ ಪೇಸ್ಟ್ ಇಡ್ಬೋದು, ನನ್ನ ಫೇಸ್ ವಾಶ್ ಇಡ್ಬೋದು, ಎಲ್ಲ ಅದು ಇಡ್ಬೋದು. ಅದನ್ನ ಆರ್ಡರ್ ಮಾಡಿ ಅದು ಬರುತ್ತೆ. ಸೊ ಇದು ನನ್ನ ವಾಶ್ರೂಮ್. ಸೊ ಏನಂತಂದ್ರೆ ನಮ್ಮ ಮನೆಗೆ ನನಗೂ ಏನೋ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದ್ದಾರೆ. ನನ್ನ ಮನೆಯಲ್ಲಿ ಲಾಕ್ಗಳೇ ನನ್ ಕೈಲಿರಲ್ಲ. ಕಿತ್ತಿ ಹೋಗೋದು ಲಾಕ್ಗಳು ಅಂತೇನೋ ನನಗೆ ಗೊತ್ತಿಲ್ಲ. ಲಾಕ್ ನಾನು ಆಗಲ್ವಾ, ನಾನು ಲಾಕ್ ಆಗಲ್ಲ, ಒಂದು ಗೊತ್ತಿಲ್ಲ. ಹೋದ್ ಮನೆ ನನ್ ಮೇಲೆ ಆಗ್ತಾ ಎಲ್ಲಾರು ಮತ್ತೆ ಈ ಮನೇಲಿ ನನ್ ಮೇಲೆ ಹಾಕೋದಿಲ್ಲ ಅದಕ್ಕೆ. ಸೊ ಇದು ಆಚೆ ಕೆಳಗೆ ಹೋಗ್ಬಿಟ್ಟು ಎಲ್ಲದಕ್ಕೂ ಟೈಲ್ಸ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಮಾತ್ರ ಎಲ್ಲದಕ್ಕೂ ಟೈಲ್ಸ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಮಾತ್ರ ನನ್ಗೆ ಒಂಥರ ಮ್ಯಾಟ್ ತರ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಏನ್ ಮ್ಯಾಟ್ ಅಂದ್ರೆ ಇದಕ್ಕೆ ವುಡ್ ಟೈಪ್, ವುಡ್ ಟೈಪ್ ಪ್ಲೇವುಡ್ ಟೈಪ್ ಕೊಟ್ಟಿದ್ದಾರೆ. ಇದು ನನ್ನ ದೊಡ್ಡ ರೂಮ್ ಗೈಸ್, ನನ್ನ ಬಿಗ್ಗೆಸ್ಟ್ ರೂಮ್ ಇದೆ. ನನ್ನ ಇಷ್ಟು ವರ್ಷ ನಾನು ಯಾವತ್ತೂ ಕೂಡ ಇಷ್ಟು ದೊಡ್ಡ ರೂಮ್ ನಾನು ಇರ್ಲೇ ಇಲ್ಲ ಗೈಸ್. ಇದೇ ಫಸ್ಟ್ ಟೈಮು ಇಷ್ಟು ದೊಡ್ಡ ರೂಮ್ ನಾನು ಇರೋದು. ಇದು ನನ್ನ ದೊಡ್ಡ ರೂಮು. ಒಂದು ಕಾಟ್ ಬರ್ಬೇಕು ಗೈಸ್, ಕಾಟ್ ಬರೋದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ತಿಂಗಳಾಯ್ತು ಬರೀ ಕೆಳಗಡೆ ಮಲ್ಕೋತಾ ಇದೀನಿ. ಕೆಳಗಡೆ ಮಲಗ್ತಿಲ್ಲ, ಮತ್ತೆ ಬೆಡ್ ಮೇಲೆ ಮಲಗ್ತಿದ್ಯಾ? ಅದೇ ಕಣೆ, ಕೆಳಗಡೆ ಬೆಡ್ ಮೇಲೆ ಮಲಗ್ತಿ, ಚಾಪೆ ಮೇಲೆ ಮಲಗ್ತಿಲ್ಲ ನೀನು. ಒಂದ್ ನಿಮಿಷ, ಮಂಚದ ಮೇಲೆ ಮಲ್ಕೊಳ್ಳೋದಕ್ಕೂ ಕೆಳಗಡೆ ಮ್ಯಾಟ್ ಹಾಕೊಂಡ್ ಬೆಡ್ ಮೇಲೆ ಮಲ್ಕೊಳ್ಳೋದಕ್ಕೂ ಸಿಕ್ಕಾಬಿಡಿ ವ್ಯತ್ಯಾಸ. ಏನ್ ವ್ಯತ್ಯಾಸನೂ ಇಲ್ಲ, ಏನೇ ಇದ್ರು ಮ್ಯಾಟರ್ ಆಗುತ್ತೆ. ನೀವ್ ಮಲ್ಕೊಂಡ್ಮೇಲೆ ನಿದ್ದೆ ಹೋದ್ಮೇಲೆ ಯಾವ ಐಟು ಮ್ಯಾಟರ್ ಆಗಲ್ಲ. ಓಕೆನಾ? ಬೆಡ್ ಮೇಲೆ ಮಲಗಿದ್ಯಾ ಅಷ್ಟೇ ಅಷ್ಟೇ. ಕೆಳಗಡೆ ಮಲ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ರಿ, ಇಲ್ಲೊಂದು ಲೈಟ್ ಸ್ಟ್ಯಾಂಡ್ ಇಟ್ಟಿದ್ದೀನಿ. ನೈಟ್ ಟೈಮ್ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೈಟ್ ಟೈಮಲ್ಲಿ ಸಕ್ಕದ ಕಾಣುತ್ತೆ ರೂಮು. ಸೊ ನಿಮ್ಗೆ ನೈಟ್ ಯಾವ ಥರ ನಾನು ಬೇರೆ ಬ್ಲಾಗ್ನಲ್ಲಿ ತೋರಿಸ್ತೀನಿ. ಸೊ ಇದು ಬಂದರೆ ಇಲ್ಲ ನನ್ನ ಡ್ರೆಸ್ಸಿಂಗ್ ಟೇಬಲ್ ಇದು. ಬನ್ನಿ ಒಳಗಡೆ ತೋರಿಸ್ತೀನಿ ಏನು ಇಟ್ಟು ಐಟಮ್ಗಳು ಅಂತ. ಎಷ್ಟು ಚೆನ್ನಾಗಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಎಲ್ಲ ನಾನು ಬಾಯಿ ಮುಚ್ಕೊಂಡು. ಇದೆಲ್ಲ ನನ್ನ ಮೇಕಪ್ ಪ್ರಾಡಕ್ಟ್ಸ್ಗಳು ಅಂಡ್ ಇದೆಲ್ಲ ನನ್ನ ಸೆಂಟ್ ಬಾಟ್ಲುಗಳು ಮತ್ತೆ ವಾಚ್ಗಳು ಅಂಡ್ ಇದೆಲ್ಲ ನನ್ನ ಸ್ಪೆಕ್ಸ್ ಇದು ಅಂಡ್ ಇದು ನನ್ನ ಇದು ಏನಪ್ಪ ಇದು ಬೆಲ್ಟ್ಗಳು ಆ ತರ ಇಟ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀನಿ ಗೈಸ್. ನಾನ್ ಮಾಡಿದ್ದು ಗೈಸ್, ನಾನ್ ಮಾಡಿದ್ದು ಮಾಡ್ಕೊಂಡೆ. ಅಂಡ್ ಇಲ್ಲಿ ನೋಡ್ರಿ, ಇಲ್ಲಿ ಬಂದ್ರೆ ಇಲ್ಲಿ ನನ್ನ ಹೇರ್ ಡ್ರೈಯರ್ ಇಟ್ಟಿದ್ದೀನಿ ಅಂಡ್ ಕೆಳಗಡೆ ಒಂದು ನನ್ನ ಲ್ಯಾಪ್ಟಾಪ್ ಬ್ಯಾಗ್ ಇಟ್ಟಿದ್ದೀನಿ.
ಇಬ್ರು ಹೋಲ್ಸ್ಕೊಂಡ್ರೆ ನಾನೇ ಪರವಾಗಿಲ್ಲ. ಮೇಕಪ್ ಐಟಮ್ ಇಲ್ಲ ನನ್ನ ಚಿಕ್ಕದಾಗಿದೆ. ಹೋಗಮ್ಮ ಸೈಡ್ಗೆ, ಹೋಗಮ್ಮ ಸೈಡ್ಗೆ, ಹೋಗಮ್ಮ. ಗೈಸ್ ಅಂಡ್ ಇಲ್ಲಿ ಬಂದ್ರೆ ಇಲ್ಲಿ ನನ್ನ ಲ್ಯಾಪ್ಟಾಪ್ ಮತ್ತೆ ಏನೋ ಈ ಕಡೆ ಜಾಗ ಕೊಟ್ಟಿದೆ ವರ್ಕ್ ಸ್ಪೇಸ್. ನಾನೇನು IT ವರ್ಕ್ ಏನು ಮಾಡಲ್ಲ, ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟು ಇಲ್ಲಿ ನನ್ನ ಚೇರ್ ಹಾಕೊಂಡು ಊಟ ಗೀಟ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ಕೋತೀನಿ ಅಷ್ಟೇ. ಅಂಡ್ ಇಲ್ಲಿ ಬಂದ್ರೆ ಇದೊಂದು ನನ್ನ ಇದಕ್ಕೆ ಏನಂತಾರೆ ಇದಕ್ಕೆ ಬಟ್ಟೆ ಸ್ಟ್ಯಾಂಡ್. ಬಟ್ಟೆ ಸ್ಟ್ಯಾಂಡ್ ಏನೋ ಗೊತ್ತಿರೋದು ಗೈಸ್ ಯೂಸ್ ಮಾಡ್ಕೊಂಡು ಹಿಂಗ್ ತಂದು ಹಾಕೋದಕ್ಕೆ ಅದೊಂಥರ ಸ್ಟ್ಯಾಂಡ್ ಇಟ್ಕೊಂಡು ಹಿಂಗ್ ಇಲ್ಲಿ ಇರ್ಲಿ ಅಂತ. ಸೊ ಅಷ್ಟೇ ನನ್ನ ರೂಮ್. ಅಂಡ್ ಇಲ್ಲಿ ಬಂದ್ರೆ ಇಲ್ಲ ಕಬೋರ್ಡ್ಗಳೆಲ್ಲ ನನ್ನ ದೊಡ್ಡ ಕಬೋರ್ಡ್ಗಳು ಎಲ್ಲ ಬಟ್ಟೆಗಳೆಲ್ಲ ಡೈಲಿ ವೇರ್ ಬಟ್ಟೆಗಳೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲೂ ಕೂಡ ಬಟ್ಟೆ ಇಟ್ಕೊಂಡಿದ್ದೀನಿ. ನೀವು ನೋಡೋಲ್ಲ ನನ್ನ ಬಟ್ಟೆ ಕಲೆಕ್ಷನ್ ಸಿಕ್ಕಾಪಟ್ಟೆ ಇತ್ತು, ಎಲ್ಲ ಕಟ್ ಮಾಡಿ ಒಂದು ಇಷ್ಟೇ ಬಟ್ಟೆಗಳೆಲ್ಲ ಜೋಡ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬಾ ಕಬೋರ್ಡ್ ಮೇಲೆ ಯಾವ್ದು ನಾನು ಏನೋ ಫಿಲ್ ಮಾಡಿಲ್ಲ, ಸೊ ಅಷ್ಟೇ ಇರೋದು. ಅಂಡ್ ಇಲ್ಲಿ ಬಂದ್ರೆ ಇಲ್ಲ ನಮ್ಮ ಅಪ್ಪನ ಬಂದ್ರೆ ನನ್ನ ಫೋಟೋ ಹಾಕೊಂಡಿದ್ದೀನಿ, ಇಲ್ಲ ನನ್ನ ಫೋಟೋ ಮತ್ತೆ ನಮ್ಮ ಅಪ್ಪನ ಫೋಟೋ 2 ಫೋಟೋ ಹಾಕೊಂಡಿದ್ದೀನಿ. ಎಲ್ಲಾ ರೂಮಲ್ಲೂ ನಿಮ್ ಫೋಟೋ ಐತೆ ಕೊಡು. ನಾನು ಈ ಕಡೆ ನಂತರ ಡಿಫ್ರೆಂಟ್, ನಾನಂತರ ಡಿಫ್ರೆಂಟ್ ಗೈಸ್. ಅದಕ್ಕೇನೆ ಗೈಸ್ ಆಮೇಲೆ ಎಲ್ಲರೂ ಕೇಳ್ತೀರಾ, ಕಮೆಂಟ್ ಮಾಡ್ತೀರಾ, ಬ್ರೋ ತೇಜಸ್ ಫೋಟೋ ನಿಮ್ಮ ಫೋಟೋ ಯಾಕೆ ಹಾಕೊಂಡಿಲ್ಲ ಅಂತ. ಗೈಸ್ ಎಲ್ಲೂ ಜಾಗ ಸಿಕ್ಕಿಲ್ಲ ಹಾಕೊಳ್ಳೋದಕ್ಕೆ. ಅಂಡ್ ನಮ್ಮ ಓನರ್ ಸ್ವಲ್ಪ ಇದು ಎಲ್ಲೂ ಹೋಲ್ ಮಾಡಬಾರ್ದು, ಅದ್ ಮಾಡ್ಬಾರ್ದು ಇದು ಮಾಡ್ಬೋದು ಹೇಳ್ತಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ನಾವು ತೇಜಸ್ ಫೋಟೋ ನಂಗೆ ಇಟ್ಟಿದ್ದೀನಿ, ನನ್ನ ಯಾವ್ದಾದ್ರು ಬೇರೆ ಮನೆಗೆ ಹೋದಾಗ ಅದನ್ನ ಹಾಕೊಳ್ಳೋದಕ್ಕೆ. ಬಟ್ ಈ ಮನೇಲಿ ಎಲ್ಲೂ ಡ್ರಿಲ್ ಮಾಡೋದಕ್ಕೂ ಅವರು ಸ್ಪೇಸ್ ಕೊಡ್ತಿಲ್ಲ ಗೈಸ್. ಅಂಡ್ ಅದು ಬೇರೆ ತುಂಬಾ ದೊಡ್ಡ ಫೋಟೋ, ಎಲ್ಲ ಹಾಕೊಳ್ಳೋದಕ್ಕೂ ಜಾಗಗಳು ಇಲ್ಲ. ಸೊ ಹಾಲಲ್ಲಿ ಹಾಕೋಣ ಅಂತ ಅನ್ಕೊಂಡೆ, ಬಟ್ ಹಾಲಲ್ಲಿ ಅವ್ರು ಹೊಡಿಬೇಡ್ರಿ ಅಂತ ಹೇಳಿದ್ದಾರೆ, ಡ್ರಿಲ್ ಮಾಡ್ಬೇಡಿ ಅಂತ ಹೇಳಿದ್ದಾರೆ. ಸೊ ಅದೊಂದೇ ಒಂದು ಕಾರಣಕ್ಕೋಸ್ಕರ ತೇಜಸ್ ಫೋಟೋನ ಹಂಗೆ ಮೇಲೆ ಇಟ್ಟಿದ್ದೀನಿ ತೇಜಸ್ ಫೋಟೋನ. ಅಂಡ್ ನಮ್ಮ ಅಭಿಮಾನಿ ಪ್ರೀತಿ ಅಂತಲ್ಲ, ಅವ್ನ ಮನಸ್ಸಲ್ಲಿ ಇಲ್ಲೇ ಇರ್ತಾನೆ ಏನು. ಆಮೇಲೆ ಏನು ನೀವು ಹಂಗೆ ಹಿಂಗೆ ಅಂತ ಹೋಗ್ಬಿಡಿ. ಇದೇ ಫೋಟೋ, ಬಟ್ ನಾವು ನೆಕ್ಸ್ಟ್ ಮನೆಗೆ, ನಾನು ಸ್ವಂತ ಮನೆಗೆ ಇಂಥ ಮನೆಗೆ ಆತರ ಎಲ್ಲ ಹೋದಾಗ ಅವಾಗ ಆ ಫೋಟೋ ಹಾಕೋತೀನಿ. ಬಟ್ ಈ ಮನೆಯಲ್ಲಿ ಬೇಡ ಅಂತ, ಯಾಕೆ ಸುಮ್ಮನೆ ಓನರ್ ನಮ್ಗೆ ತಲೆ ನಾವು ಆಮೇಲೆ ಯಾಕೆ ಮಾಡಿದ್ರಿ ಕೇಳೋದು ನಾವ್ ಎಲ್ಲ ಹೋಗೋದು ಅವಾಗ. ನಾವು ಸ್ವಂತವಾಗಿ ಹೊಡ್ಕೊಳಂಗಿಲ್ವಲ್ಲ, ನಾವು ಮಾತುಕತೆ ಆಡ್ತಾರೆ ಅದಕ್ಕೋಸ್ಕರ ಅದು ಹಂಗೆ ಇದು ಬಿಟ್ಟಿದೀವಿ. ಸೊ ಇಲ್ಲಿ ಬಂದ್ರೆ ಇದು ನನ್ನ ಓಪನ್ ಬಾಲ್ಕನಿ ಗೈಸ್, ನೋಡ್ರಿ ಓಪನ್ ಬಾಲ್ಕನಿ ಹಿಂಗಿದೆ. ಬರುತ್ತೆ. ಗೈಸ್ ಇದು ಓಪನ್ ಬಾಲ್ಕನಿ. ನನ್ನ ರೂಮ್ಗೆ ಅಂಡ್ ಅಮ್ಮ ರೂಮ್ಗೆ ಬನ್ನಿ, ಹಿಂಗ್ ಬನ್ನಿ. ನನ್ನ ರೂಮ್ಗೆ ಅಂಡ್ ಅಮ್ಮ ರೂಮ್ಗೆ ಈಸಿಯಾಗಿ ಹೋಗ್ಬೋದು. ಸೊ ಹಿಂಗೆ ನೋಡ್ರಿ, ಈ ಕಡೆಯಿಂದ ನಮ್ಮ ಅಮ್ಮನ ರೂಮ್ ಇಲ್ಲಿ ಬಂದ್ರೆ, ಸೊ ಇಲ್ಲಿಂದ ಹಿಂಗ್ ಬಂದ್ರೆ ನನ್ನ ರೂಮ್ ಪಕ್ಕನಿದೀವಿ. ಅಂಡ್ ಇದೊಂದು ದೊಡ್ಡ ಬಾಲ್ಕನಿ ಗೈಸ್, ತುಂಬಾ ಚೆನ್ನಾಗಿದೆ. ಸೊ ಇದೆಲ್ಲ ಫುಲ್ ನಾನು ಗ್ರೀನ್ ಮ್ಯಾಟ್ ಹಾಕಿ ಗಾರ್ಡನ್ ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಆಚೆ ಕಡೆ. ಸೊ ಆದಷ್ಟು ಬೇಗ ಮಾಡ್ತೀನಿ, ಅದನ್ನು ಟೈಮ್ ಸಿಕ್ತಿಲ್ಲ ಮಾಡೋದಕ್ಕೆ. ಹಿಂಗಿದೆ ಬಾಲ್ಕನಿ, ಮಸ್ತಾಗಿದೆ. ಅಲ್ಲಿ ನೋಡ್ರಿ ನಿಮ್ ತೋರ್ಸಿ, ನಿಮ್ದು ಆಯ್ತಲ್ಲ, ನಮ್ದು ತೋರಿಸ್ತಲ್ಲ ಅಷ್ಟೇ. ವಾಷಿಂಗ್ ಮಿಷಿನ್ ಇರ್ತಾನೆ, ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಟಿದ್ದಾರೆ. ನಾನು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ. ಸೊ ಈ ಬಟನ್ ಹಾಕಕ್ಕೆ ಹ್ಯಾಂಗರ್ ಹಾಕ್ಸ್ಕೋಬೇಕಂತ ಅನ್ಕೊಂಡಿದೀನಿ. ಯಾಕಂದ್ರೆ ಹ್ಯಾಂಗರ್ ಹಾಕ್ಬಿಟ್ರೆ ನಂಗೆ ಇಲ್ಲಿ ವಿಡಿಯೋಸ್ ಮಾಡೋದಕ್ಕೆ ಮಾಡೋದಕ್ಕೆ ಏನೋ ಆಗಲ್ಲ, ಹ್ಯಾಂಗರ್ ಕಾಣ್ತಾ ಇರ್ತದೆ. ಸೊ ಅದಕ್ಕೆ ಹ್ಯಾಂಗರ್ ಇಲ್ಲಿ ಬೇಡ, ಆಚೆ ಕಡೆ ಮನೆ ಆಚೆ ಹಾಕೋ ಅಂತ ಹೇಳಿದೀನಿ. ಸೊ ನೀವ್ ಹೇಳಿ ಗೈಸ್, ಮನೆ ಆಚೆ ಕಡೆ ಆ ಕಡೆ ಚೆನ್ನಾಗಿರುತ್ತೆ, ಅಂಡ್ ಬಟ್ ಇಲ್ಲ ಆ ಕಡೆ ಇರುತ್ತೆ, ನೀವೇ ಕಮೆಂಟ್ ಮಾಡಿ ಗೈಸ್. ಏನಮ್ಮ ನನ್ನ ಪ್ರಕಾರ ಯಾಕೆ ಅಂದ್ರೆ ಮನೆ ಮುಂದೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಇಲ್ಲಿ ಚೆನ್ನಾಗಿರುತ್ತೆ ಅಂತ ನಾನು ಇರ್ತೀನಿ. ಯಾವಾಗ್ಲೂ ಮೇಲೆ ಇರುತ್ತೆ, ಮೊಬೈಲ್ ಕೆಳಗಡೆ ಇರಲ್ಲ. ಸೊ ನೀವು ವಿಡಿಯೋ ಮಾಡ್ಬೇಕಾದ್ರೆ ನಾವು ತೆಗಿತೀವಿ. ನಮ್ಮ ಹಾಕಿದ್ರೆ ಇಷ್ಟಿಷ್ಟು ಬಟ್ಟೆಗಳು ಹಾಕೋದು, ಚಿಕ್ಕ ಬಟ್ಟೆಗಳು ಹಾಕಲ್ಲ. ನಾನು ನೀವು ಇಬ್ರು ಇರ್ತೀವಿ, ಅಷ್ಟಿಷ್ಟು ಬಟ್ಟೆಗಳು ಇವ್ರು ಹೋದ್ಮೇಲೆ ಎಲ್ಲಿರ್ತಾವ ಬಟ್ಟೆ, ಅದಕ್ಕೆ ಆಚೆ ಹಾಕೋ. ಮತ್ತೆ ಅಲ್ಲಿ ಫುಲ್ ನೋಡು, ಸೂರ್ಯ ಹುಟ್ಟದ ಇಲ್ಲಿ ಆ ಕಡೆ ತಾನೆ, ಅದಕ್ಕೆ ಆ ಕಡೆ ಹಾಕೋ. ಸೂರ್ಯ ಮುಳುಗೋದಾಗ ಇಲ್ಲಿ ಬಿಸಿಲು ಬರಲ್ಲ, 6 ಗಂಟೆ ಬರ್ತದೆ ಬಿಸಿಲು. ಇಲ್ಲಿ ಗೋಡೆ ಇದೆ, ಮಳೆ ಹೊಡಿಬಹುದು, ಅದು ಡ್ರಿಲ್ ಮಾಡ್ಬೋದು. ಅಲ್ಲಿ ಟೈಲ್ಸ್ ಇದೆ, ಡ್ರಿಲ್ ಮಾಡಕ್ ಆಗಲ್ಲ, ಗೋಡೆ ಗಂಟೆ ಟೈಲ್ಸ್ ಇದೆ. ಹಾಕೊಂಡ್ಬಿಡು, ನೀವ್ ಎಲ್ಲಿ ಜಾಗ ಹತ್ತಕ್ಕೆ ಜಾಗ ಬಿಲ್ಡಿಂಗ್ ಹಾಕೊಂಡ್ಬಿಡು. ಒಂಥರ ಕಾಟ ನನಗಂತ ನಿಜವಾಗ್ಲೂ ಈ ಮನೆಯಲ್ಲಿ ಈ ಬಟ್ಟೆ ಈ ದಾರಗಳು ನೋಡ್ರಿ ತೆಗೆದು ಕಿತ್ತಿ ಬಿಸಾಕ್ಬೇಕಾಗುತ್ತೆ, ಇರಿಟೇಷನ್ ಅದು ನನಗಂತ. ಅಂಡ್ ಇಲ್ಲಿ ನೋಡ್ರಿ, ಇಲ್ಲಿ ಸಾಮಾನ್ ತೆಗೆದಕ್ಕೆ ಆಚೆ ಹಾಕೋದಕ್ಕೆ ಒಂದು ಲಾಕ್ ಹಾಕ್ಬೇಕು. ಎಲ್ಲ ಕಳ್ರು ಹೋಗ್ಬಿಡ್ತಾರೆ, ಲಾಕ್ ಹಾಕ್ಬೇಕಿಲ್ಲ. 5 ಸಾವಿರ ಹತ್ಕೊಂಡು ಯಾರು ಬರೋ ತಾಕತ್ತಿಲ್ಲ, ಬಂದ್ರು ಕೂಡ ಫಸ್ಟ್ ನನ್ನ ಫೇಸ್ ಮಾಡ್ಬೇಕು, ಅದಾದ್ಮೇಲೆ ನಮ್ಮ ಮನೆ ಒಳಗೆ ಬರ್ಬೇಕು. ನೀನಿಲ್ಲಾದ್ರೆ ಅಮ್ಮ ಇರ್ತಾರ ಆತರ ದೊಡ್ಡ ಸ್ಪೇಸ್ ಕೊಟ್ಟಿದ್ದಾರೆ ಗೈಸ್. ಸೊ ಇಷ್ಟೇ ನಮ್ಮ ಮನೆ ಹೋಮ್ ಟೂರ್. ಓಪನ್ ಆಗಿರೋದು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಏನ್ ಗೊತ್ತಾ ಗೈಸ್, ನಮಗೆ ಆ ಕಡೆ ಹೋದ್ರೆ ಸೂರ್ಯ ಹುಟ್ತಾನೆ, ಅಲ್ಲೊಂದು ಸೂರ್ಯ ಹುಟ್ಟ ಕಾಣ್ತಾನೆ. ಇಲ್ಲಿ ಬಂದ್ರೆ ನೋಡಿ, ಸೂರ್ಯ ಮುಳುಗೋದ್ ನೀಟಾಗಿ ಕಾಣಿಸ್ತಾನೆ. ಸೂರ್ಯ ಹೆಂಗ್ ಮುಳುಗ್ತಾನೆ, ಫುಲ್ ಕಂಪ್ಲೀಟ್ ಆಗಿ ಸೂರ್ಯ ಮುಳುಗೋರು ಕಾಣುತ್ತೆ. ಆಮೇಲೆ ಬೆಳಿಗ್ಗೆ ಇದ್ದಾಗ ಅಕ್ಕಿಗಳ ಚಿಲಿಪಿಲಿ ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಗೊತ್ತಾ? 5 ಗಂಟೆ ನೀನ್ ಎದ್ದು ಹೆಂಗ್ ಕೇಳುತ್ತೆ? ಚಿಲಿಪಿಲಿ ಹೆಂಗ್ ಕೇಳುತ್ತೆ ಅಲ್ವಾ ಚೈ? ನೀನು ಕೇಳಿಸ್ಬಿಡಿ ಅಂತಾನೆ, ಎಷ್ಟು ಚೆನ್ನಾಗಿ ಕೇಳಿಸುತ್ತೆ. ಪ್ಯಾರೆಟ್ ಗಿಳಿಗಳು ಬರುತ್ತೆ, ಗಿಳಿ ಪ್ಯಾರೆಟ್ ಬರುತ್ತೆ, ಗಿಲಿ 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 ಬರುತ್ತಾ? ಬರುತ್ತೆ. ಕುಶನ್ ಏನ್ ಬರುತ್ತೆ? ಗೈಸ್ ಇದು ನಮ್ಮ ಮನೆ ಹೋಮ್ ಟೂರ್ ಆಗಿದೆ. ಸೊ ಯಾರಿಗೆಲ್ಲ ನಮ್ಮ ಮನೆ ಇಷ್ಟ ಆಯ್ತು ಗೈಸ್ ಹೇಳಿ, ಪ್ರಾಂಪ್ಟ್ ಆಗಿ ಹೇಳಿ ಈ ಮನೆ ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡಿ ಹೇಳಿ. ಸರಿ, ನಿಂಗೆ ಇಷ್ಟ ಆಯ್ತಾನೆ ಮನೆ ಇದು? ನಂಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರು ಹೇಳ್ಬೋದು.
ನಿಂಗೆ ಎಷ್ಟಾಯ್ತಾ ಮನೆ ಇದು? ನನಗ್ ತುಂಬಾ ಇಷ್ಟ ಆಯ್ತು. ಇಷ್ಟು ವರ್ಷ ನಾವ್ ಇದ್ದಿದ್ ಮನೆಯಲ್ಲಿ ಈ ಮನೆ ಸಮೇತ ದೊಡ್ಡದಲ್ಲ? ಡೇ ಬೈ ಡೇ ಬೆಳಿತಾ ಇರ್ತೀವಲ್ವಾ, ಹಂಗೆ ಮನೆ ಸ್ವಲ್ಪ ದೊಡ್ಡದಾಗ ಆಗ್ಬಿಟ್ಟಿದೆ ಇವಾಗ. ಕೆಲ್ಸನೂ ಹಂಗೆ ಇದೆ. ಸೊ ಮನೆ ತುಂಬಾನೇ ಚೆನ್ನಾಗಿದೆ. ಇಷ್ಟ ದಿವಸ ನಾವು ಯಾವ ಫೇಸ್ ಅಲ್ಲಿ ಇದ್ವಿ, ನಾರ್ತ್ ಫೇಸ್ ಅಲ್ಲಿ ಇದ್ವಿ. ಇವಾಗ ಈಸ್ಟ್ ಸೂರ್ಯ ಕೇಳಿ ನೋಡಿದ್ವಿ ಚೆನ್ನಾಗ್ ಆಗ್ಬರುತ್ತೆ ಅಂದ್ರು. ಬಂದಿದೀವಿ, ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಬಿಸಿಲು ಅಂತ ಮನೆ ಒಳಗಡೆಗೆ ಬರ್ತಾನೆ ಪರಮಾತ್ಮ. ಗಾಳಿ ಬೆಳಕೆಲ್ಲ ಮಸ್ತ್ ಆಗಿ ಬರುತ್ತೆ. ನೋಡು 7 ಗಂಟೆ ಆದ್ರೂ ಅಷ್ಟೇ ಬೆಳಕಿರುತ್ತೆ, ಲೈಟೇ ಹಾಕೋಂಗಿಲ್ಲ, ಅಷ್ಟು ಬೆಳಕಿರುತ್ತೆ. ನಿಮ್ಗೆ ತೋರಿಸ್ತೀನಿ ನಮ್ಮ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಒಂದು ತಿಂಗಳಿಗೆ ಅಂತ. ಮೋಸ್ಟ್ಲಿ ನಾವು ಬೆಳಗ್ಗೆ ಏನು ಯೂಸ್ ಮಾಡಲ್ಲ, ಅಮ್ಮನ ವಾಷಿಂಗ್ ಮಿಷಿನ್ ಅಲ್ಲಿ ಯೂಸ್ ಮಾಡಲ್ಲ. ಕೊಯ್ಯಲ್ಲಿ ಬಟ್ಟೆ ಒಗೆದ್ ನಾನು ಬಂದ್ಬಿಡಂಗಂತ. ಇನ್ನೊಂದು ಏನಕ್ಕಂದ್ರೆ ಮೇನ್ ಫ್ರಂಟ್ ಸೈಡ್ ಬ್ಯಾಕ್ ಎಲ್ಲ ಓಪನ್ ಐತೆ, ಎಲ್ಲೂ ಮನೆ ಇಲ್ಲ. ಸೊ ಅದಕ್ಕೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ. ಹೌದು, ಮನೆ ಒಳಗ್ಬಿಟ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಆದ್ರೂ ಪರವಾಗಿಲ್ಲ, ಬರುತ್ತೆ. ಇಷ್ಟ ಮೇಲಕ್ಕೆ ಗಾಳಿ ಬೆಳಕಿಗೆ ಏನ್ ತೊಂದರೆ ಇಲ್ಲ, ಬರುತ್ತಾನೆ. ಸೊ ಗೈಸ್, ಹೀಗಿತ್ತು ನಮ್ಮ ಮನೆಯ ಹೋಮ್ ಟೂರ್. ಅಂಡ್ ನೀವ್ ಹೇಳಿ ಗೈಸ್, ನನ್ ರೂಮ್ ಇಷ್ಟ ಆಯ್ತಾ, ನಮ್ಮ ಅಕ್ಕನ ರೂಮ್ ಇಷ್ಟ ಆಯ್ತಾ, ನಮ್ಮ ಅಮ್ಮನ ರೂಮ್ ಇಷ್ಟ ಆಯ್ತಾ? ನೀವು ಕಮೆಂಟ್ ಮಾಡಿ ಹೇಳಿ. ಸೊ ಯಾರ ಕಮೆಂಟ್ ಜಾಸ್ತಿ ಲೈಕ್ ಬರುತ್ತೆ ಅವ್ರು ನಮ್ಗೆ ಟ್ರೀಟ್ ಕೊಡ್ಸ್ಬೇಕು. ಹಂಗಾರೆ ನೀನೇ ಕೊಡಿಸ್ಬೇಕು. ಅಲ್ಲ ಆಯ್ತು, ಒಂದ್ ಕೆಲಸ ಮಾಡೋಣ. ಸೊ ಗೈಸ್, ನಿಮ್ಗೆ ನಮ್ಮ 3 ಜನ ರೂಮ್ ಅಲ್ಲಿ ನಿಮ್ಗೆ ಯಾವ ರೂಮ್ ತುಂಬಾ ಇಷ್ಟ ಆಯ್ತು ಅವ್ರ ಹೆಸರು ಕಮೆಂಟ್ ಮಾಡಿ, ಓಕೆನಾ? ಯಾರು ಜಾಸ್ತಿ ಕಮೆಂಟ್ ಗಳು ಬರ್ತಾರೆ, ಹೆಸರು ಕಮೆಂಟ್ ಬರುತ್ತೆ, ಅವರು ಟ್ರೀಟ್ ಕೊಡ್ಬೇಕು ನಮ್ಗೆ. ಪುಟ್ಟನ್ ರೂಮ್ ನಾನು ಕಮೆಂಟ್ ಮಾಡ್ತೀನಿ, ಪುಟ್ಟನ್ ರೂಮ್ ಅಂತ. ನಾವ್ ಅಕ್ಕರು ಮಾಡಿ ಗೈಸ್, ನೋಡೋದು ದುಡ್ಡು ಜಾಸ್ತಿ ಇದೆ ಅದಕ್ಕೆ. ಸೊ ಗೈಸ್, ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಅಂಡ್ ನಮ್ಮ ಮನೆ ಹೋಮ್ ಟೂರ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ, ನೋಡ್ತಾ ಇರಿ. ಸೈನಿಂಗ್ ಆಫ್, ಬಾಯ್. ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ ಗೆಳತಿ, ಉಸಿರಿಲ್ಲ. ಕನಸು ಇರದೆ ಕಣ್ಗಳಿಲ್ಲ, ಚೆಲುವು ಇರದೆ ಹೆಣ್ಗಳಿಲ್ಲ, ನಿನ್ನ ನೆರಳು ಸೋಕದೆ ಬದುಕಲಿ ಬಲವಿಲ್ಲ ಗೆಳತಿ.